ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಜೊತೆಗೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಎರಡಿದ್ದೀನಿ, ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಎರಡಿದ್ದೀರಾ? ನಿನ್ನೆ ತರಗತಿಯಲ್ಲಿ ಗಣಿತದ ಮೂಲ ಕ್ರಿಯೆಯಲ್ಲಿ ಬರುವ ಗುಣಾಕಾರದ ಬಗ್ಗೆ ನೋಡಿದ್ವಿ. ಗುಣಾಕಾರ ಯಾಕೆ ಬೇಕು ಅಂತ ಹೇಳಿದ್ವಿ ನಾವು? ನಮ್ಮ ಬಹಳ ಜಲ್ದಿ ಕೌಂಟ್ ಮಾಡಲಿಕ್ಕೆ ಬೇಕಾಗುತ್ತೆ. ಸಮಾನ ರೀತಿಯ ವಸ್ತುಗಳನ್ನು ಅತ್ಯಂತ ಜಲ್ದಿ ನಾವು ಎಣಿಸಿ ಹೇಳಬೇಕು, ಕೂಡಿಸಿ ಹೇಳಬೇಕು ಅಂದರೆ ನಮಗೆ ಆ ಸಂದರ್ಭದಲ್ಲಿ ಗುಣಾಕಾರ ಬೇಕಾಗುತ್ತೆ. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ರಿಪಿಟೇಟಿವ್ ಅಡಿಷನ್ ಇಟ್ ಸೆಲ್ಫ್ ಈಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ವಿ. 2ನ್ನ 4 ಸರಿ ಕೂಡಿಸೋ ಬದಲು 2 4 ಅಥವಾ 2ನ್ನ 4 ಸರಿ ಕೂಡಿಸ್ತಿದ್ವಿ ಅನ್ನೋದಕ್ಕೆ ಸಾಂಕೇತಿಕವಾಗಿ ನಾವೇನು ಹೇಳ್ಬೋದು, 4 2s ಅಥವಾ 2 4s ಎಷ್ಟಾಗುತ್ತೆ 8 ಅಂತ ಡೈರೆಕ್ಟಾಗಿ ಮಾಡಿ ಹೇಳ್ಬೋದಿತ್ತು. ಕರೆಕ್ಟ್? ಅದೇ ರೀತಿ ಇದನ್ನು ಸಹ ಮಾಡಿದ್ವಿ ನಾವು ನೆನೆ. ಸೊ 5ನ್ನು 3 ಸರಿ ಕೂಡಿಸೋ ಬದಲು 5 3 ಅಥವಾ 3 5 ಟೈಮ್ಸ್ 3 times 5 = 15 ಅಂತ ಹೇಳ್ಬೋದು ಅಂತ ನೋಡಿದ್ವಿ ಮಕ್ಕಳೇ. ಆಮೇಲೆ ಅರೇಸ್ ಬಗ್ಗೆ ಹೇಳಿದ್ವಿ. ಅರೇಸ್ ಅಂದರೆ ಅದರಲ್ಲಿ ಆ ಜೋಡಣೆಯಲ್ಲಿ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಇರ್ತವೆ. ಹೇಗೆ ನಮ್ಮ ಅಡಿಕೆ ತೋಟಗಳನ್ನು ನೋಡಿರ್ತೀರಲ್ಲ ನೀವು, ಆ ರೀತಿಯಲ್ಲಿ ಅಡ್ಡ ಸಾಲುಗಳಲ್ಲಿ ಸ್ವಲ್ಪ ಇರ್ತವೆ, ಕಂಬ ಸಾಲುಗಳಲ್ಲಿ ಸ್ವಲ್ಪ ಇರ್ತವೆ. ಒಟ್ಟು ಎಷ್ಟಿದ್ದಾವೆ ಅಂದರೆ ಅಡ್ಡ ಸಾಲಲ್ಲಿ ಎಷ್ಟಿದ್ದಾವೆ ಇಂಟು ಕಂಬ ಸಾಲಲ್ಲಿ ಎಷ್ಟಿದ್ದಾವೆ ಅದನ್ನು ಗುಣಿಸ್ಬಿಟ್ರೆ ನಮಗೇನು ಸಿಗುತ್ತೆ, ಒಟ್ಟು ಸಿಗುತ್ತೆ. ಒಟ್ಟು ಎಷ್ಟಿದ್ದಾವೆ ಅಂತ ಎಣಿಸ್ಬಿಟ್ರಾ? ಹೇಗೆ? 5 ಇದೆಷ್ಟಿದೆ? ಅಡ್ಡ ಸಾಲು ಎಷ್ಟಿದೆ? 1 2 3 4 5 6 ಇದೆ. ಕಂಬ ಸಾಲು ಎಷ್ಟಿದೆ? 1 2 3 4 5 ಇದೆ. ಸೊ ಅಡ್ಡ ಸಾಲು 6, ಕಂಬ ಸಾಲು 5 ಎಷ್ಟು ಬರುತ್ತೆ? 30. ಅಥವಾ 5 6 30, 5 6 ಸಹ 30. ನೋಡಿದ್ವಿ ಇದನ್ನು? ನಂಬಿಕೆ ಬರ್ತಾ ಇಲ್ವಾ? ಬರುತ್ತೆ. ಇಲ್ಲೂ ನೋಡಿ, ಇಲ್ಲಿ ಎಷ್ಟಿದೆ? ಇಲ್ಲಿ ಅಡ್ಡ ಸಾಲು ಎಷ್ಟಿದೆ? 1 2 3 4 4 ಇದೆ. ಕಂಬ ಸಾಲು ಎಷ್ಟಿದೆ? 1 2 3 4 5 6 7 8 9 10 ಇದೆ. ಒಟ್ಟು ಎಷ್ಟಾಗುತ್ತೆ ಮಕ್ಕಳೇ? 40 ಆಗುತ್ತೆ. ಕರೆಕ್ಟ್? ರೈಟ್? ಎಸ್, 14 40. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಏನಾಗ್ತದೆ? 8 ಎಷ್ಟಲೆ? ಸೊ 8 ಈಸ್ ಬೀಯಿಂಗ್ ಆ್ಯಡೆಡ್ ಫಾರ್ ಹೌ ಮೆನಿ ಟೈಮ್ಸ್? 7 ಟೈಮ್ಸ್. ಸೊ ಯು ಗೆಟ್ 56. ಕರೆಕ್ಟ್? 10 ಇಂಟು 5. ಸೊ ದಿಸ್ ಗಿವ್ಸ್ ಯು 50. ಕರೆಕ್ಟ್ ಇದೆ? ವಾಟ್ ಅಬೌಟ್ ದಿಸ್ ಒನ್? 23 3s are 69. 29 5s are 1 2 3 4 5. So it is being added for 5 times. 29 5s are, this is going to give you 145. Correct ಇದೆ? All good? Super. ಇನ್ನೊಂದಿದೆ, ಲಾಸ್ಟ್ ಒಂದು ಎಕ್ಸಾಂಪಲ್ ಇದೆ. 6 into 6 square is equal to 36. ಇದು ಗೊತ್ತಾ ಯಾಕೆ ಈ ಥರ ಬರಿತೀವಂತ? ಗೊತ್ತಿದೆಯಾ? ಯಾರಿಗೆ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಬೇಡ, ಆರಾಮಾಗಿರ್ರಿ, ನೀವು ಮುಂದೆ ಕಲಿತೀರಿ. ಓಕೆ, ಇದೇನಾಗ್ತದೆ? 13 into 4 52. ಕರೆಕ್ಟ್ ಇದೆ? ಸೊ ಇಷ್ಟು ಫಾಸ್ಟಾಗಿ ಮಾಡಲಿಕ್ಕೆ ನಮಗೆ ಗುಣಾಕಾರ ಬೇಕಾಗುತ್ತೆ. ಓಕೆ, ಪದೇ ಕೂಡಿಸೋ ಬದಲು ನಾವೇನು ಮಾಡಿಬಿಡ್ಬೋದು, ಅದನ್ನು ಗುಣಿಸ್ಬಿಡ್ಬೋದು ಮಕ್ಕಳೇ, ಗುಣಿಸ್ಬಿಡ್ಬೋದು. ಇನ್ನೂ ಒಂದಿದೆ ಉದಾಹರಣೆ. 7 5s are 35, ರೈಟ್? 9 8s are ಏನಪ್ಪ 72. ಆಲ್ ರೈಟ್, ಗುಡ್. ಐ ಆಮ್ ಸಾರಿ, ವಿ ಸ್ಟಿಲ್ ಹ್ಯಾವ್ ಸಮ್ ಮೋರ್. 19 4s are 76 ನೋಡಿದ್ವಿ. 27 1 2 3 4 5 27 5s are. Thank you so much. ಬಟ್ ಓಕೆ, ಸಾಕು. ಗುಣಾಕಾರದಲ್ಲಿ ಮಕ್ಕಳೇ ಮುಖ್ಯವಾಗಿ ನಮಗೆ ಬೇಕಾಗೋದು ಏನು? ಎಲ್ಲಿವರೆಗೂ? ಸಾಕಷ್ಟು ಸಮಯ ಈಗಲೂ ಬಾಕಿ ಇದೆ. ಒಂದು ವೇಳೆ ಕಲ್ತಿಲ್ಲ ಅಂದರೆ ಅತ್ಯಂತ ಶೀಘ್ರದಲ್ಲಿ ಕಲ್ತ್ಬಿಡಿ. ಆಮೇಲೆ ಗುಣಾಕಾರದಲ್ಲಿ ಇದನ್ನು ಅದಲು ಬದಲು ಮಾಡಿ ನೋಡಿದ್ರೆ ಎಷ್ಟು ಬರುತ್ತೆ ಉತ್ತರ? ಎಷ್ಟು ಬರುತ್ತೆ ಇದಕ್ಕೆ? 8 9 72, 9 8 72. ಎರಡೂ ಸಮ ಇರುತ್ತೆ. ಎಷ್ಟೊನ್ನೋ ಎರಡೂ ರೀತಿಯಲ್ಲಿ ಬರಿಬೋದು. ಅದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದರೆ ಇವಾಗ ಒಂದು ಕೊಡ್ತೀನಿ ನೋಡಿರಿ. ಇದು ಉದಾಹರಣೆ. ಇದನ್ನು ನೀವು ಎಣಿಸಕ್ಕೆ ಹೋಗ್ತೀರಿ. ಈಗ ಇದು ಒಂದು ಕಾಲಮಲ್ಲಿ ಎಷ್ಟಿದ್ದಾವೆ? 3. ಇದನ್ನು 3 ಇಂಥವು ಎಷ್ಟು ಗುಂಪಿದ್ದಾವೆ? 1 2 3 4. ಈ 3 3 3 3 4 ಗುಂಪಿದ್ದಾವೆ. 3 into 4 ಬರಿಬೋದು. ಇದನ್ನು ಎಷ್ಟು ಬರುತ್ತಿದ್ದು? 12 ಬರುತ್ತೆ. ಇದು ಒಂದೊಂದು ಗುಂಪಲ್ಲಿ ಎಷ್ಟಿದ್ದಾವೆ? 4. ಅಂತಹ ಎಷ್ಟು ಗುಂಪಿದ್ದಾವೆ? 3. ಇದು ಸಹ 12 ಆಗುತ್ತೆ. ಸೊ ಇದನ್ನು ಅದಲು ಬದಲು ಮಾಡಿ ಬರೆದ್ರೂ ಸಹ ಉತ್ತರ ಏನು ಬರುತ್ತೆ? ಒಂದೇ ಬರುತ್ತೆ. ಹೌದಾ ಇಲ್ವಾ?
ಅದು ನೋಡಿರಿ ಇದೇ ಗುಂಪನ್ನು ನಾವು ಆ ಥರ ಗುಂಪು ಮಾಡಿದ್ದೀವಿ. ಇಲ್ಲಿರುವ ಏನು ಈ ಚುಕ್ಕಿಗಳಿದ್ವು ಇವನ್ನ ಬೇರೆ ರೀತಿ ಸ್ವಲ್ಪ ಗುಂಪು ಮಾಡಿ ನೋಡಿದ್ದೀವಿ, ಆದರೆ ಉತ್ತರ ಏನಾಗುತ್ತೆ ಅದೇ ಬರ್ತದೆ. ಹೌದಲ್ವಾ? ಆ ಗುಂಪುಗಳು ಏನಾಗಿರಬೇಕು? ಸಮಾನವಾಗಿರಬೇಕು. ಎಲ್ಲ ಏನಾಗಿರಬೇಕು? ಸಮಾನವಾಗಿ ಇರಬೇಕು ಮಕ್ಕಳೇ. ಫ್ಯಾಂಟಾಸ್ಟಿಕ್. ಇವತ್ತು ನಾವು ಸ್ವಲ್ಪ 6ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದರ ಮೇಲಿನ ಮಗ್ಗಿ ಅಭ್ಯಾಸ ಮಾಡೋಣ. ರೆಡಿ ಇದ್ದೀರಾ ಎಲ್ಲರೂ? 6ರ ಮಗ್ಗಿ ಬರುತ್ತೆ ಎಲ್ಲರಿಗೂ? ಸೂಪರ್. ಸೊ ಕೀಟಗಳಿಗೆ ಸಾಮಾನ್ಯವಾಗಿ ಎಷ್ಟು ಕಾಲಿರ್ತವೆ ಮಕ್ಕಳೇ? 6 ಕಾಲುಗಳಿರ್ತವೆ. ಲೇಡಿ ಬಾಗ್. ಆಮೇಲೆ ಇದು ಮೊದಲ ಪರಿಪೂರ್ಣ ಸಂಖ್ಯೆ. ಪರಿಪೂರ್ಣ ಸಂಖ್ಯೆ ಅಂದರೆ ಮಕ್ಕಳೇ ಕೇಳಿ ಶ್ರೇಯಸ್, ಪರಿಪೂರ್ಣ ಸಂಖ್ಯೆ ಅಂದರೆ ಯಾವುದಾದ್ರೂ ಒಂದು ಸಂಖ್ಯೆ ಇರುತ್ತೆ, ಆಯಿತಾ? ಇದರ ಅಪವರ್ತನಗಳ ಮೊತ್ತ ಆ ಸಂಖ್ಯೆ ಬರಬೇಕು. ಆ ಸಂಖ್ಯೆ ಬಿಟ್ಟು ಈಗ 6 ಯಾವ ಮಗ್ಗಿಯಲ್ಲಿ ಬರುತ್ತೆ? 1ರ ಮಗ್ಗಿಯಲ್ಲಿ ಬರುತ್ತೆ, 2ರ ಮಗ್ಗಿಯಲ್ಲಿ ಬರುತ್ತೆ, 3 ಮಗ್ಗಿಯಲ್ಲಿ ಬರುತ್ತೆ, 6 ಮಗ್ಗಿಯಲ್ಲಿ ಬರುತ್ತೆ. 6 ಅಂದರೆ 6, ಬಟ್ 6 ತಗೊಳ್ಳೋ ಹಾಗಿಲ್ಲ. ಇವೆಲ್ಲವನ್ನು ಕೂಡಿಸಿದ್ರೆ 1 + 2 + 3 ಏನು ಬರುತ್ತೆ? 6 ಬರುತ್ತೆ. ಇಂತಹ ಸಂಖ್ಯೆಗಳಿಗೆ ಪರಿಪೂರ್ಣ ಸಂಖ್ಯೆ ಅಂತ ಕರಿತೀವಿ. ನೆಕ್ಸ್ಟ್ ಬರೋ ಸಂಖ್ಯೆ ಯಾವ್ದು ಗೊತ್ತಾ? ಪರಿಪೂರ್ಣ ಸಂಖ್ಯೆ 28 ಬರುತ್ತೆ. 28 ಚೆಕ್ ಮಾಡೋಣ. 1ರ ಮಗ್ಗಿಯಲ್ಲಿ ಬರುತ್ತೆ 28, 2ರ ಮಗ್ಗಿಯಲ್ಲಿ ಬರುತ್ತೆ 28, 3 ಬರಲ್ಲ, 4 ಬರುತ್ತೆ, 5 ಬರಲ್ಲ, 6 ಬರಲ್ಲ, 7 ಬರುತ್ತೆ, 7, 8. ನೆಕ್ಸ್ಟ್ ಬರೋದು 14. 14ರ ಮಗ್ಗಿ 14 2 28. ಆಮೇಲೆ ನೆಕ್ಸ್ಟ್ ಬರೋದು ಯಾವುದೂ ಇಲ್ಲ, ಮತ್ತು 28 ಬರುತ್ತೆ. ನೀವು ಹಾಗೆ ಕೂಡಿಸಿ ನೋಡಿ. 1 + 2 3, 3 + 4 7, 7 + 7 14, 14 + 14 28. ಇಂತಹ ಸಂಖ್ಯೆಗಳಿಗೆ ಪರಿಪೂರ್ಣ ಸಂಖ್ಯೆಗಳಂತ ಕರಿತಾರೆ. ಪೂರ್ಣ ಸಂಖ್ಯೆಗಳಲ್ಲ, ಪರಿಪೂರ್ಣ ಸಂಖ್ಯೆ, ಪರ್ಫೆಕ್ಟ್ ನಂಬರ್ಸ್ ಅಂತ ಕರಿತೀವಿ. ಸೊ 6 ಸಹ ಆ ಗುಂಪುಗಳಲ್ಲಿ ಒಂದು. ಇದನ್ನು ಹೆಚ್ಚಾಗಿ ಮುಂದಿನ ದೊಡ್ಡ ತರಗತಿಗಳಲ್ಲಿ ನೀವು ಓದ್ತೀರಿ, ಆಯಿತಾ? ಆ ಸ್ಮಾಲ್ ಫ್ಯಾಕ್ಟ್. ಮತ್ತು ಎಲ್ಲ ಕೀಟಗಳಿಗೆ ಎಷ್ಟು ಕಾಲುಗಳಿರ್ತವೆ? 6 ಕಾಲುಗಳು ಇರ್ತವೆ ಮಕ್ಕಳೇ. ನಾಯಿ ಕೀಟವೇ? ಎಂತಮ್ಮ ನಾಯಿ ಕೀಟವ? ಇರುವೆಗೆ ಎಷ್ಟು ಕಾಲು ಇರ್ತವೆ? 6 ಇರ್ತವಲ್ವಾ? ಎಕ್ಸಾಕ್ಟ್ಲಿ. ಓಕೆ, ಸೊ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ನೆನ್ನೆ ಮಾಡಿದ ಮಕ್ಕಳು, ನೆನ್ನೆ ಯಾರ್ಯಾರು ಓದಿದ್ದೀರಿ, ಇವತ್ತಿನ ತರಗತಿ ಸ್ವಲ್ಪ ಗೊಂದಲ ಆಗುತ್ತೆ ಅವರಿಗೆ. ಯಾಕೆ ಸರ್ ಇದನ್ನು ಹೆಂಗೆ ಸರ್ ಮಲ್ಟಿಪ್ಲೈ ಮಾಡೋದು? ಏನು ಮಾಡಬೇಕು ಗೊತ್ತಾ ಮಕ್ಕಳೇ? ಒಂದು ಕೇಳಿ. ನೀವು ಗುಣಾಕಾರ ಮಾಡಬೇಕಾದ್ರೆ ಈ ಎಡಗಡೆ ಅಥವಾ ಕ್ಷಮಿಸಿ ಎಲ್ಲ ಕಾಲಕ್ಕೂ ಕಡಿಮೆ ಅಂಕೆಗಳಿರುವ ಸಂಖ್ಯೆಯನ್ನು ಬಲಗಡೆ ಇಟ್ಕೊಬೇಕು. ಏನು ಮಾಡಬೇಕು? ಕಡಿಮೆ ಅಂಕೆಗಳಿರುವ ಸಂಖ್ಯೆಯನ್ನು ಬಲಗಡೆ ಇಟ್ಕೊಬೇಕು. ಕಡಿಮೆ ಮೌಲ್ಯ ಅಲ್ಲ. ಸೊ ದ ನಂಬರ್ ವಿಚ್ ಹ್ಯಾಸ್, ಯಾರು ಪೆನ್ ಸೌಂಡ್ ಮಾಡ್ತಿದ್ದಾರೆ? ದ ನಂಬರ್ ವಿಚ್ ಹ್ಯಾಸ್ ಲೆಸರ್ ನಂಬರ್ ಆಫ್ ಡಿಜಿಟ್ಸ್ ಶುಡ್ ಕಮ್ ಟು ದ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಈ ರೀತಿ ಬರ್ಕೊಬೇಕು. ಸೊ ನಾವೇನು ಮಾಡಬೇಕು? ಇದನ್ನು ಈ ರೀತಿ ಬರೆಯೋ ಬದಲು 779ನ ಈ ಕಡೆ ಬರ್ಕೊಂಬಿಡೋಣ, 6 ಎಲ್ಲಿ ಬರೆದು ಬಿಡೋಣ? ಈ ಕಡೆ ಬರೆದು ಬಿಡೋಣ, ಇಂಟು 6 ಅಂತ. ಈಗ ಸುಲಭ ಆಗುತ್ತೆ. ಈಗ ಗುಣಾಕಾರ ಮಾಡೋದು ಸುಲಭ ಆಗುತ್ತೆ. ಬನ್ನಿ ಮಾಡೋಣ. ಓಕೆ, ಸೊ 6 9 54ಕ್ಕೆ 4. ಮಕ್ಕಳೇ ನೀವು ಇದನ್ನು ಬರಿಬೇಡಿ, ಇದನ್ನು ಬರೆಯೋಕ್ಕೆ ಹೋಗಬೇಡಿ. ನೇರವಾಗಿ ಈ ಲೆಕ್ಕವನ್ನು ಬರ್ಕೊಳ್ಳಿ, ಲೆಕ್ಕ ಮಾಡಿ. ಓಕೆ, ಡೈರೆಕ್ಟ್ ಇದನ್ನೇ ಬರ್ಕೊಂಡು ಲೆಕ್ಕ ಮಾಡಿಬಿಡಿ. ಇದನ್ನು ಬರೆಯೋದು ಬೇಡ ನೀವು. 6 9 54ಕ್ಕೆ 4 ದಶಕ 5, 6 7 42, 42 + 5 42 + 5 47ಕ್ಕೆ 7 ದಶಕ 4, 6 7 42 + 4 46, 4674. ಇದಕ್ಕೆ ಸರಿಯಾದ ಉತ್ತರ ಕರೆಕ್ಟಾಗಿದೆ. ಬಂದಿದೆಯಾ ಎಲ್ಲರಿಗೂ? ಈಸಿ ಇದೆ. ಸ್ವಲ್ಪ ಫಾಸ್ಟ್ ಹೋಗ್ಬೋದಾ? ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಟುಡೇ ವಿ ಹ್ಯಾವ್ ಲಾಟ್ ಆಫ್ ಕ್ವೆಶನ್ಸ್ ಟು ಸಾಲ್ವ್. ಯಾರಿಗೆ 29ರ ಮಗ್ಗಿ ಬರುತ್ತೋ ಅವರೆಲ್ಲ ಎಷ್ಟು ಬರುತ್ತೆ? 174 ಅಂತ ಪಟ್ ಅಂತ ಹೇಳ್ಬಿಡ್ತಾರೆ. ಯಾರಿಗೆ 29ರ ಮಗ್ಗಿ ಬರೋದಿಲ್ಲ ಅವರೇನು ಮಾಡ್ತಾರೆ? ಈ ಥರ ಬರ್ಕೊತಾರೆ. ಹೌದಾ ಇಲ್ವಾ? ಬಲಗಡೆ ಯಾರು ಬರಬೇಕು? ಅತ್ಯಂತ ಚಿಕ್ಕ ಸಂಖ್ಯೆ ಬರಬೇಕು. ಎಸ್, ಈ ರೀತಿ ಬರ್ಕೊಂಬಿಟ್ಟು ಏನು ಮಾಡ್ತಾರೆ? 6 9 54ಕ್ಕೆ 4 ದಶಕ 5, 6 2 12 + 5 17ಕ್ಕೆ 17, 174 ಬಂದೇ ಬರುತ್ತೆ ಅವ್ರಿಗೂ ಸಹ. ಓಕೆ, ದಶಮಿ ಬಾಯಲ್ಲಿ ಪೆನ್ ಇಡಬಾರ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಯಶಸ್ವಿನಿ, ಆಲ್ ಡನ್? ವೆರಿ ಗುಡ್. ಇದನ್ನು ಬರ್ಕೊಂಬಿಡಿ, ನೇರವಾಗಿ ಬರ್ಕೊಂಬಿಡಿ. 77 × 6. ಕರೆಕ್ಟ್. ಆಲ್ರೆಡಿ ನಮಗೆ ಅತ್ಯಂತ ಕಡಿಮೆ ಅಂಕೆಗಳಿರುವ ಸಂಖ್ಯೆ ಬಲಗಡೆ ಇದೆ. ಈಗ ಮತ್ತೆ ಇದನ್ನು ಅದ್ರ ಬದಲು ಮಾಡುವಂಥ ಅವಶ್ಯಕತೆ ಇಲ್ಲ. ಕರೆಕ್ಟ್. ಓಕೆ, ಇಲ್ಲಿ ಎರಡು ಅಂಕೆಗಳಿದ್ದಾವೆ, ಇಲ್ಲಿ 1 ಅಂಕೆ ಇದೆ. ಕರೆಕ್ಟಾ?
ಇಲ್ಲಿ 2 ಡಿಜಿಟ್ಸ್ ಇದೆ, ಇಲ್ಲಿ ಒಂದೇ ಒಂದು ಡಿಜಿಟ್ ಇದೆ. ಸೊ ಕಡಿಮೆ ಡಿಜಿಟ್ಸ್ ಇರೋದು ಬಲಗಡೆ ಇದೆ, ಸ್ಟೆಪ್ಸ್ ಕಡಿಮೆ ಆಗ್ತದೆ, ಈಸಿ ಆಗುತ್ತೆ, ಹಾಕಿಸ್ಬೋದು. ರೈಟ್ ಅದಿತಿ. 6 7 6 7 42ಗೆ 2 4 ಕ್ಯಾರಿ ಓವರ್. 6 7 42 + 4 46. ಕರೆಕ್ಟ್ ಇದೆ? ಗುಡ್ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಹಾ, ಚಲೋ ಜಿ ನೋಡಿ. ಹಾಂ, ಸೊನ್ನೆದಲ್ಲ. ನಿಮಗೆ ಮೊದಲು ಚಿಂತೆ ಆಗಬೇಕಾಗಿರೋದು, ಮೊದಲು ಚಿಂತೆ ಮಾಡಬೇಕಾಗಿರೋದು ಇಲ್ಲಿ ಕಡಿಮೆ ಅಂಕೆ ಇರುವ ಸಂಖ್ಯೆ ಆ ಕಡೆ ಬರ್ಕೊಬೇಕನ್ನೋದು ಚಿಂತೆ ಆಗಬೇಕು ನಿಮಗೆ. 1 0 9 3 × 6. ಈಗ ದಶಮಿ 0 ಬಂದಿದೆ, ಎಂಜಾಯ್ ಮಾಡೋಣ. ಒಂದು ಸ್ಟೆಪ್ ಈಸಿ ಆಗ್ತದೆ ನಮಗೆ. ರೈಟ್. 6 3 18ಗೆ 8, 1 ಕ್ಯಾರಿ ಓವರ್. 6 9 54 + 1 55. ನಾನು 0ನ ಬೈಪಾಸ್ ಮಾಡ್ತಾ ಇದ್ದೀನಿ, ಗೊತ್ತಿದೆ ನಿಮಗೆ ಯಾಕೆ ಅಂತ. ನಾನು 0ನ ಮಲ್ಟಿಪ್ಲೈನೂ ಮಾಡೋಕ್ಕೆ ಹೋಗಲ್ಲ. 6 1 6 6558. ಕರೆಕ್ಟ್ ಇದೆ? ಆಲ್ ಗುಡ್. ಏನಮ್ಮ ಡೌಟ್ ಇದೆಯಾ ಎಂತ? ನೀವು ಹುಲಿ ನೋಡ್ತಾ ಇದ್ದೀರಾ? ದ ಗ್ರೇಟ್ ಬೆಂಗಾಲ್ ಟೈಗರ್, ರಾಯಲ್ ಬೆಂಗಾಲ್ ಟೈಗರ್. ಕಟ್ಟಿಸಿದವರು ಯಾರು? ಥ್ಯಾಂಕ್ ಯು. ಸೊ ಇದನ್ನು ಏನಂತ ಬರ್ಕೊತೀರಿ? ನೇರವಾಗಿ 36 × 6 ಅಂತ ಬರಿತೀರಿ. ರೈಟ್. ಕಡಿಮೆ ಅಂಕೆಗಳಿರುವ ಸಂಖ್ಯೆ ಬಲ ಬದಿಯಲ್ಲಿ ಬರಬೇಕು. 6 6 36 6 ದಶಕ 3 6 3 18 + 3 21 216 216. ರೈಟ್ ಗುರುಗಳೇ, ಆಗಿದೆಯಾ ಸಾನ್ವಿ? ಗುಡ್. ಸ್ವಲ್ಪ ದುಂಡಗೆ ಬರಿಬೇಕು ಸಾನ್ವಿ, ಜೋರಾಗಿ ಬರಿಬಾರ್ದು. ನೀವಿನ್ನು MBBS ಮಾಡಿಲ್ಲ, ಈಗಲೇ ಡಾಕ್ಟ್ರ್ ಆಗಬೇಡ್ರಿ. ಓಕೆ. ಓ, ರೆಡಿ ಇದೆ ಅಲ್ಲ? ಎಲ್ಲ ರೆಡಿ ಇದೆ ಅಲ್ವಾ? 6 7 ಹಲೋ 6 7 42 ದಶಕ 4. ಓ, ಇಲ್ಲೇ ಬರಿಬೇಕಲ್ವಾ? 0 ಸ್ಕಿಪ್ ಮಾಡಬೇಕು. 6 5 30ಕ್ಕೆ 0 ದಶಕ 3. 6 2 12 + 3 12 + 3 15ಕ್ಕೆ 5 ದಶಕ 1. 6 7 42 42ಕ್ಕೆ 1 ಸೇರಿಸಿದ್ರೆ 43 43. ಕರೆಕ್ಟ್ ಇದೆ? ಭಾಳ ಕಲರ್ ಬಂದ್ಬಿಟ್ವಲ್ರಿ? ಓಕೆ, ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್. ಕೊಡಿ ನೆಕ್ಸ್ಟ್ ಕ್ವೆಶನ್. ಚಲೋ. ವಾವ್. 0 0. ವೆರಿ ವೆಲ್. 6 0 0. 6 8 48. 48 ನಾನು ಕ್ಯಾರಿ ತೊಗೊಂಡಿಲ್ಲ. 4ನ ಕ್ಯಾರಿ ತೊಗೊಂಡಿಲ್ಲ. 4ನ ಈ ಥರ ಕ್ಯಾರಿ ತೊಗೊಂಡಿಲ್ಲ, ಯಾಕೆಂದರೆ 4 ಕ್ಯಾರಿ ತೊಗೊಂಡು 0ಗೆ ಆ್ಯಡ್ ಮಾಡಿದ್ರೆ 4 ಬರುತ್ತಲ್ವ. ಸೊ ಹಾಗಾಗಿ ಕ್ಯಾರಿ ತೊಗೊಂಡಿಲ್ಲ. 0ನೂ ಮಲ್ಟಿಪ್ಲೈ ಮಾಡಲ್ಲ. 6 9 54ಗೆ 4 5 ಕ್ಯಾರಿ ಓವರ್. 6 1 6 + 5. ಓಹ್, ಥ್ಯಾಂಕ್ ಯು. 11. ಯಾರು ಹೇಳಿದ್ದು 11 ಅಂತ? 11 ಅಂತ ಯಾರು ಹೇಳಿದ್ದು? ಓಹ್, ಯಶಸ್ವಿನಿ. ಥ್ಯಾಂಕ್ ಯು ಯಶಸ್ವಿನಿ. ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಮಕ್ಕಳೇ. 6 × 97 ಅಂತ ಬರಿಬಾರ್ದು. 97 × 6 ಅಂತ ಬರಿಬೇಕು. ಕಡಿಮೆ ಅಂಕೆಗಳು ಬಲಗಡೆ ಬರಬೇಕು. ಆ ರೀತಿ ಬರ್ಕೊಂಡ್ರೆ ಈಸಿ ಆಗ್ತದೆ. 6 7 42 4 ಕ್ಯಾರಿ ಓವರ್. 6 9 54 + 4 54 + 4. ಮನ್ಸಲ್ಲಿ ಮಾಡೋದು ಕಷ್ಟ ಆಯ್ತು ಅಂದರೆ ಪಕ್ಕ ಕಚ್ಚಾ ಕೆಲಸ ಮಾಡಿಬಿಡ್ಬೇಕು. 58 ಅದನ್ನು ತೊಗೊಂಬಂದು ಇಲ್ಲಿ ಬರೆದು ಬಿಡ್ಬೇಕು ಅಷ್ಟೇ. ಓಕೆ. 582. ನನ್ನ ಅಕ್ಷರಗಳು ಗಾಳಿಯಲ್ಲಿ ಈ ಥರ ತೂರಾಡ್ತಾ ಇದ್ದಾವೆ. ನೀವು ಸಹ ನಿಮ್ಮ ಅಕ್ಷರಗಳನ್ನು ತೂರಾಡೋ ರೀತಿ ಬರಿಬೇಡಿ, ಅದನ್ನು ಲೈನ್ ಮೇಲೆ ಬರೀರಿ ಕರೆಕ್ಟಾಗಿ. ಕಣ್ಣನ್ನು ಆ ಥರ ಉಜ್ಜಬಾರ್ದಮ್ಮ, ಹಾಳಾಗ್ಬಿಡುತ್ತೆ ಕಣ್ಣು. ಓಕೆ, ಆಲ್ ರೈಟ್. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾವ್, ಸೂಪರ್. ಇಂಡಿಯಾ ಗೇಟ್ ಗೇಟ್ ವೇ ಆಫ್ ಇಂಡಿಯಾ. ಅಲ್ಲ, ಇಂಡಿಯಾ ಗೇಟ್. ಅದು ಸಮುದ್ರದ ಹತ್ರ ಬರೋದು ಇಂಡಿಯಾ ಗೇಟ್ ಅಮ್ಮ. ತೋರಿಸಿದಾರೆ ಆ ಥರ. ಈ ಸಮುದ್ರದ ಹತ್ರ ಬರ್ತದೆ ಗೇಟ್ ವೇ ಆಫ್ ಇಂಡಿಯಾ. ಇಟ್ಸ್ ಇಂಡಿಯಾ ಗೇಟ್. ಓಕೆ. 962 × 6 ಏನು ಬರುತ್ತೆ ಮಕ್ಕಳೇ? 6 2 12ಕ್ಕೆ 2 ದಶಕ 1. 6 6 36 + 1 37ಕ್ಕೆ 7 ದಶಕ 3. 6 9 54 54ಕ್ಕೆ 3ಅನ್ನು ಸೇರಿಸ್ಬಿಟ್ರೆ ಏನಾಗುತ್ತೆ ಮಕ್ಕಳೇ? 57 ಆಗುತ್ತೆ. 57 57 5772.
ಕರೆಕ್ಟ್ ಇದೆ. ಸ್ವಲ್ಪ ನೀವು ನೋಡಿದಾಗ ಈ ಕಡೆಯಿಂದ ತೋರಿಸಿದ್ರು ಅವರು ಫೋಟೋಗ್ರಾಫು, ಅದು ಆ ಕಡೆ ಇದೆ. ಸ್ವಲ್ಪ ಬದಲಾವಣೆ ಇರ್ಬೋದು, ಸ್ವಲ್ಪ ಬದಲಾಗಿರ್ಬೋದಪ್ಪ, ಗ್ರಾಫಿಕ್ಸ್ ಅದೆಲ್ಲ ಬದಲಾಗಿರುತ್ತೆ. ಆಯಿತು, ಓಕೆ ಫೈನ್, ನಾನು ಒಪ್ತೀನಿ. ನಿಮ್ಮ ಅಬ್ಸರ್ವೇಷನ್ ಸ್ಟ್ರಾಂಗ್ ಇರುತ್ತೆ, ದಟ್ ಈಸ್ ವೆರಿ ಗುಡ್. ನೋಡೋಣ ಸೌಂಡ್ ಬರುತ್ತಾ ಅಂತ. ಟ್ಯಾವ್ ಟ್ಯಾವ್, ಓ ಸೌಂಡ್ ಬರುತ್ತೆ, ವಾವ್. ಟುಡು 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 ಟುಡು. ಆಲ್ ರೈಟ್, ಮಾಡಿದ್ರಾ? 9 6 8 6 8 ಇಂಟು 6 ಅಂತ ಬರೀಬೇಕು ಅಮೃತ, ಯಾಕಂದರೆ ಕಡಿಮೆ ಅಂಕೆಗಳಿರುವ ಸಂಖ್ಯೆ ಬಲಗಡೆ ಬರಬೇಕು. ಹೌದಾ ಚಿನ್ಮಯ್? ರೈಟ್, ಮಾಡ್ತಿದ್ದೀರಿ? ಅಯ್ಯಯ್ಯೋ ಚಿರಾಗ್, ಭಯ ಪಟ್ಬಿಟ್ಟ್ಯಾ? ಹೆದರಿಕೆ ಆಗ್ಬಿಡ್ತಾ? ನೀವು ಮಾಡಿಬಿಟ್ರಿ, ಚಿರಾಗ್ ಮಾಡಲೇ ಇಲ್ಲ ಇನ್ನು. ಅರ್ಥ ಆಗುತ್ತೆ ನಿನಗೆ ಭಯ ಆಗ್ತಾಯಿದೆ ಅಂತ. ಗುಡ್ ಗುಡ್ ಗುಡ್. ಆಲ್ ರೈಟ್ ಸಾನ್ವಿ, 6 8 48, 4 4 goes as carry over. 6 6 36 plus 4 40 0, 4 carry over. 6 8 48, 48 plus 4 52 get 2, 5 carry over. 6 6 36, 36 plus 5 41, 36 plus 5 41, 41 ಗೆ 1, 4 carry over. 6 9 54, 54 ಗೆ 4 ಸೇರಿಸಿದ್ರೆ 58. ಈ ಥರನೂ ಬರಿಬೋದು ಕ್ಯಾಲ್ಕುಲೇಷನ್. 58 ಏನಾಗ್ತದಪ್ಪ ಇದು? ಅಯ್ಯೋ 5811, 5811 ಏನಾಗುತ್ತೆ? 58,11,208. ಓಕೆ ಓಕೆ, ಒಂದೇ ಸರಿ ಬರಬೇಕಿತ್ತಾ? ಓಕೆ, ಚೆಕ್ ಮಾಡೋಣ. 6 8 48 ಗೆ 8, 4 ಕ್ಯಾರಿ ಓವರ್. 6 6 36 ಪ್ಲಸ್ 4 40 ಗೆ 0, 4 ಕ್ಯಾರಿ ಓವರ್. 6 8 48 ಪ್ಲಸ್ 4 52 ಗೆ 2, 5 ಕ್ಯಾರಿ ಓವರ್. 6 6 36 ಪ್ಲಸ್ 5 41 ಗೆ 1, 4 ಕ್ಯಾರಿ ಓವರ್. ಓಕೆ ಓಕೆ ಓಕೆ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ ಈಗ? ಗುಡ್. 200? ಗುಡ್ ಗುಡ್, ವೆರಿ ವೆಲ್. ಕಥಕಲಿ, ಎಸ್ ನೋಡಿ. ಆಲ್ರೆಡಿ ಬಲಗಡೆ ಬರೆದಿದ್ದಾರೆ, ರೈಟ್? ಗುಣಿಸಿ ಗುಣಿಸಿ, ಮನಸ್ಸಲ್ಲಿ ಗುಣಿಸಿ. ಓಕೆ, 6 8 48 ಗೆ 8, 4 ಕ್ಯಾರಿ ಓವರ್. 6 2 12, 12ಕ್ಕೆ 4 ಸೇರಿಸಿದ್ರೆ 16, 1 ಕ್ಯಾರಿ ಓವರ್. 6 4 24, 24 ಪ್ಲಸ್ 1 25 ಗೆ 5, 2 ಕ್ಯಾರಿ ಓವರ್. 6 2 12, 12 ಪ್ಲಸ್ 2 14, 1 ಕ್ಯಾರಿ ಓವರ್. 6 6 36, 36 ಪ್ಲಸ್ 1 37. ಇದು ಯಾವುದು ನಿಜ ಅಲ್ಲ, ಇದೆಲ್ಲ ಗ್ರಾಫಿಕಲ್ ಆರ್ಟ್. ಓಕೆ, ನಿಜವಾಗ್ಲೂ ನೋಡೋದಕ್ಕೆ ಬೇರೆ ಥರ ಇರುತ್ತೆ, ಅದು ತೋರಿಸ್ತೀವಿ ನಾವು ನಿಮಗೆ. ನಾಳೆ ಬರ್ತಾ ಇದೆ ಬರ್ತದೆ, ನೀವು ನೋಡಿ, ನಿಮಗೆಲ್ಲರಿಗೂ ಬರ್ತದೆ. ಇಲ್ಲ ದೇವ ಅಲ್ಲ, ಅದೊಂದು ಡಾನ್ಸ್ ಫಾರ್ಮ್, ಅದೊಂದು ನೃತ್ಯ ಕಲೆ. 6 9 54, ದಶಕ 5, 6 2 12 ಪ್ಲಸ್ 5 17, ದಶಕ 1, 6 1 6 ಪ್ಲಸ್ 1 7. ಇದು ಮನಸ್ಸಲ್ಲಿ ಸ್ವಲ್ಪ ಕೂಡೋದಕ್ಕೆ ಬರಬೇಕು, ಫಾಸ್ಟಾಗಿ. ಮನಸ್ಸಲ್ಲಿ ಫಾಸ್ಟಾಗಿ ಕೂಡಿಸ್ತೀರಾ ಅಂದರೆ ಈಸಿ ಆಗ್ತದೆ. ಇಲ್ಲಾಂದರೆ ಸೈಡಿಗೆ ಕಚ್ಚಾ ಕೆಲಸ ಆದರೂ ಮಾಡಬೇಕು, ರಫ್ ವರ್ಕ್ ಆದರೂ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಸಿ 6 9 54ಕ್ಕೆ 4, ದಶಕ 5. 6 1 6 ಪ್ಲಸ್ 5 11ಕ್ಕೆ 1, ದಶಕ 1.
6 6 ಪ್ಲಸ್ 1 7 714 ಕರೆಕ್ಟ್ ಇದೆ. ಓಕೆ ಆಟೋ. ಓಹೋ ಆಟೋ ಅಂದರೆ ಭಾರಿ ಇಷ್ಟ. ಯಾರಿಗಿಷ್ಟ ಇಲ್ಲ, ಅದು ಎಲ್ಲೋ ಹೊರಗಿಂದೆಲ್ಲ ಕಾಣುತ್ತಲ್ಲ ಚೆನ್ನಾಗಿ, ಆಟೋದಲ್ಲಿ ಹೋಗೋಕ್ಕೆ ಭಾಳ ಖುಷಿ. ಬಟ್ ಇವತ್ತಿನ ಕಾಲದಲ್ಲಿ ಅವ್ರ ಜೀವನ ಭಾಳ ಕಷ್ಟ ಇದೆ. ಮಹಿಳೆಯರಿಗೆಲ್ಲ ಬಸ್ ಫ್ರೀ ಮಾಡಿಬಿಟ್ರು. ಈಗ ಮಹಿಳೆಯರು ಯಾರೂ ಆಟೋ ಹತ್ತೋದಿಲ್ಲ, ಎಲ್ಲ ಸಿಟಿ ಬಸ್ಸು ಮತ್ತು ಕೆಂಪು ಗಾಡಿ ಕಾಯ್ತಾರೆ. ಆಮೇಲೆ ಈಗ ಪೆಟ್ರೋಲು ಗ್ಯಾಸು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದರ ಉಪಲಭ್ಯವೂ ಸಹ ಕಡಿಮೆ ಆಗಿದೆ, ಲಭ್ಯತೆ ಕಡಿಮೆ ಆಗಿದೆ. ಹಾಗಾಗಿ ಆಲ್ ರೈಟ್, ಡನ್. 6 5 30ಕ್ಕೆ 0.3, 6 8 48, 48 ಪ್ಲಸ್ 3 51ಕ್ಕೆ 1 ದಶಕ 5, 6 9 54, 54 ಪ್ಲಸ್ 5 59ಕ್ಕೆ 9 ದಶಕ 5, 6 7 42, 42ಕ್ಕೆ 5 ಸೇರಿಸಿದ್ರೆ 47. ಬಾಯಲ್ಲಿ ಪೆನ್ ಇಡಬಾರ್ದು ದಶಮಿ. ನಾನು ಇದನ್ನು 3ನೇ ಸರಿ ಹೇಳ್ತಾ ಇದ್ದೀನಿ ನಿಮಗೆ, ನಾನು ಇದೇ ಒಂದೇ ಕ್ಲಾಸಲ್ಲಿ. ಓಕೆ, ವಾಟ್ ಮಾವಿನ ಹಣ್ಣು. ಓಹ್ ಯಾ, ಅಲ್ಫೋನ್ಸೋ, ಕಿಂಗ್ ಆಫ್ ಮಾವಿನ ಹಣ್ಣುಗಳದೇ ರಾಜ ಅಲ್ಫೋನ್ಸೋ ಮಾವಿನ ಹಣ್ಣು. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಚಾರ್ಮಿನಾರ್. ಓಕೆ, ದಿಸ್ ಇಸ್ ಚಾರ್ಮಿನಾರ್. ಹೌದು ಇಲಿಗಳಿಂದ ಬರುತ್ತೆ. ಹೌದ್ರಿ. ಟಡ 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 ಟಡ. ಡನ್. ಅದು ಸ್ಕೇಲ್ ಹಾಕಿ ಎಳಿಬೇಕಪ್ಪ ಲೈನ್ ಹೇಳಿದ್ರೆ ಪ್ಲೀಸ್. ಹಾಂ, ಗೌರವ ಇರಲಿ ಸ್ವಲ್ಪ. ಸೊ 0 ಬಗ್ಗೆ ಚಿಂತೆ ಬೇಡ, 0 ಹಾಗೆ ಬರುತ್ತೆ. 6 1 6, 6 3 18ಗೆ 8, 1 ಕ್ಯಾರಿ ಓವರ್. 6 5 30 ಪ್ಲಸ್ 1, 31ಗೆ 1, 3 ಕ್ಯಾರಿ ಓವರ್. 6 9 ಶ್ರೇಯಸ್, 6 9 54, 54 ಪ್ಲಸ್ 3 57. ಕರೆಕ್ಟ್ ಇದೆ. ಸದ್ದು ಮಾಡಬೇಡಪ್ಪ ಶರತ್ ನಾಯ್ಕ, ಸದ್ದು ಮಾಡಬೇಡ ಪ್ಲೀಸ್. ಜಾಮಿಟ್ರಿ ಸೌಂಡ್ ಎಲ್ಲ ಮಾಡಬಾರ್ದು. ನೋಡಿ ಮೋಹಿತಿ ಅಮ್ಮ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ. ಹಾಂ, ಆ ಥರ ಮಾಡಬೇಕು ಕರೆಕ್ಟಾಗಿ. ಚಲೋ ಜಿ. ಯಾರದು? ಹಾಂ, ನೀವು ಸರಿಯಾಗಿ ಮಾಡಬೇಕು. ಏನು ಮಾಡಬೇಕು? ಊಟ ಮಾಡಬೇಕು, ಆಮೇಲೆ ನಿದ್ದೆ ಮಾಡಬೇಕು. ಇಂಟು 6 ಮಕ್ಕಳೇ. ರೆಡಿ ಇದ್ದೀರಿ? ಸೊ ಏನು ಬಂದಿದೆ? 6 1 6ಗೆ 6, 6 9 54ಗೆ 4, 5 ಕ್ಯಾರಿ ಓವರ್. 6 9 54 ಪ್ಲಸ್ 5 59ಗೆ 9, 5 ಕ್ಯಾರಿ ಓವರ್. 6 9 54 ಪ್ಲಸ್ 5 ಮತ್ತೊಂದು ಸರಿ 59, 59,946 ಬಂದಿದೆಯಾ? ಬಂದಿಲ್ಲ? ನೋ. ಎಲ್ಲಿ ಕ್ಯಾರಿ ತೊಗೊಂಡಿರಿ? ಗುಡ್. ಕಾಮ ಹಾಕಿದ್ರೆ ಹಾಕ್ಬಿಟ್ಟಿದ್ರಿ, ವೆರಿ ಗುಡ್. ಅಯ್ಯೋ ಸಾರಿ ಟುಡುನ್. ಓಕೆ, ಏನು ಎಂತ? ಹವಾ ಮಹಲ್ ಜೈಪುರಲ್ಲಿದೆ. ಹೌದು. ಯಾ ಗುಡ್. ಮಕ್ಕಳೇ, ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. 6 3 18ಕ್ಕೆ 8 ದಶಕ 1, 6 3 18 ಪ್ಲಸ್ 1 19. ಕರೆಕ್ಟಾ? ಈ 2 ಸೊನ್ನೆಗೆ ಕೊನೆಗೆ 2 ಸೊನ್ನೆ ಇಟ್ಬಿಡ್ತೀವಿ. ಖತಮ್. ಓಕೆ. ಹವಾ ಮಹಲ್ ರಾಜ ಸವಾಯಿ ಜಯಸಿಂಗ್. ಮನುಷ್ಯರು ಹೆಚ್ಚಾಗಿ ಹೆಣ್ಮಕ್ಳು ಇರ್ತಿದ್ರು. ಹೌದು. ಓಕೆ, ನೋಡಿ. ಓ, ಇದು ಈಸಿ ಇದೆಯಲ್ಲ. 6 4 24ಕ್ಕೆ 4 ದಶಕ 2, 6 3 18 ಪ್ಲಸ್ 2 20. ಏನ್ರಿ ಅಮೃತ 2,000ಕ್ಕೆ ಹೋಗ್ಬಿಟ್ರಲ್ಲ? ಹಾಂ, 204. ಈಗ ಹಂಗೆ ಬರಲ್ರಿ, ಎಲ್ಲ ಮಿಕ್ಸ್ ಆಗ್ತಾವ್ರಿ. ನಿಮಗೆಲ್ಲ ಅನುಭವ ಸಿಕ್ಕೈತ್ರಿ, ಕಾಯೋ ಹೋಗಿಲ್ಲ. ಬಂತ ಕನಸು, ನಿದ್ದೆ. ಹಾಂ, 0 ವೆರಿ ವೆಲ್.
6 4 24ಕ್ಕೆ 4 ದಶಕ 2, 6 5 30 ಪ್ಲಸ್ 2 32 ಡೈರೆಕ್ಟ್ ಬರಿತೀನಿ ನಾನು. 0 ಇರೋದಕ್ಕೆ ಮುಂದೆ 0 ಇದೆ. 3 ಕ್ಯಾರಿ ಓವರ್ ತೊಗೊಳಲ್ಲ ನಾನು, ಡೈರೆಕ್ಟ್ ಬರೆದ್ಬಿಡ್ತೀನಿ. ಯಾಕಂದರೆ 0 ಇದ್ದರೆ ನಾವು ಹಾಗೆ ಬರಿತೀವಿ, ಹೌದಲ್ವಾ? ನಾನು 0 ಮಲ್ಟಿಪ್ಲೈನೂ ಮಾಡಲ್ಲ, ನಾನು 0ನ ಮಲ್ಟಿಪ್ಲೈನೂ ಮಾಡಲ್ಲ. ಸೊ 6 7s 42 ಡೈರೆಕ್ಟಾಗಿ ಬರೆದ್ಬಿಡ್ತೀವಿ. 42,324 ಕರೆಕ್ಟ್ ಇದೆ ಚಿಂತನ? ಸೂಪರ್. ಯಾ ಚಲೋ. 482 ಇಂಟು 6 ಈ ಥರ ಬರ್ಕೊಬೇಕಿದ್ದಾನೆ. ಕ್ವೆಶನನ್ನೇ ಚೇಂಜ್ ಮಾಡ್ಬೇಕು ನಾವು, ಹೌದಾ ಇಲ್ವಾ? ಕಡಿಮೆ ಅಂಕೆಗಳ ಸಂಖ್ಯೆನ ಬಲಬದಿಯಲ್ಲಿ ಬರೋ ರೀತಿ ಬರಿಬೇಕು. ಬರ್ದಿಲ್ಲ, ನೀವು ಬರ್ದಿಲ್ಲ, ಕಾಪಿ ಮಾಡಿಬಿಟ್ರಿ. ಬಂತ್ರಾ? ಆಲ್ ರೈಟ್. ಚಿನ್ಮಯ್, ಕಡಿಮೆ ಅಂಕೆ ಇರುವ ಸಂಖ್ಯೆನ ಯಾವಾಗಲೂ ಬಲಗಡೆ ಬರ್ಕೊಬೇಕು, ಈಸಿ ಆಗ್ತದೆ ಗುಣಾಕಾರ ಮಾಡಲಿಕ್ಕೆ. 6 2 12ಕ್ಕೆ 2 ದಶಕ 1, 6 8 48 ಪ್ಲಸ್ 1 49 9 ದಶಕ 4, 6 4 24 ಪ್ಲಸ್ 4 28 2892 ಕರೆಕ್ಟ್ ಇದೆ. ಮುಂದೋಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ನೋಡಿ, ಓ ಮುಗೀತು, 6 ಮುಗೀತು ನಮ್ಮ ಕೈ. ಈಗ 7ಕ್ಕೆ ಬರೋಣ. ಕಾಮನ್ ಬಿಲ್ಲಲ್ಲಿ ಎಷ್ಟು ಬಣ್ಣ ಇದೆ? ಒಂದು ವಾರಕ್ಕೆ 7 ದಿನ. ಕಾಮನ್ ಬಿಲ್ಲಲ್ಲಿ 7 ಬಣ್ಣ ಇರುತ್ತೆ. ಬಾಯಲ್ಲಿ ಬೆರಳಿಡಬಾರ್ದು, ಅವಾಗ 7 ಥರ ರೋಗಗಳು ಬರ್ತವೆ. ಓಕೆ, ಆಮೇಲೆ ದಾಳ ಗೊತ್ತಾ ನಿಮಗೆ? ದಾಳ, ಹಾಂ, ನೀವೊಂದು ದಾಳ ತೊಗೊಂಡು ಮೇಲ್ಗಡೆ ಎಷ್ಟು ಸಂಖ್ಯೆ ಇರುತ್ತಲ್ಲ, ಮೇಲ್ಗಡೆ ಒಂದು ನಂಬರ್ ಬರುತ್ತೆ, ಅದ್ರ ಕೆಳಗಡೆನೂ ಒಂದು ನಂಬರ್ ಇರುತ್ತೆ. ಅವೆರಡನ್ನೂ ಕೂಡಿಸಿ ನೋಡಿದ್ರೆ ಯಾವಾಗಲೂ 7 ಬರುತ್ತೆ. ಒಂದಕ್ಕೆ ವಿರುದ್ಧವಾಗಿ ಏನಿರುತ್ತೆ? 6 ಇರುತ್ತೆ. 3ಕ್ಕೆ ವಿರುದ್ಧವಾಗಿ ಏನಿರುತ್ತೆ? 4 ಇರುತ್ತೆ. 2ಕ್ಕೆ ವಿರುದ್ಧವಾಗಿ ಏನಿರುತ್ತೆ? 5 ಇರುತ್ತೆ. ಸೊ ನೀವು ಯಾವಾಗಾದ್ರೂ ದಾಳ ತಗೊಂಡಾಗ ನೋಡಿರ್ಬೇಕಾರೆ ಅದಕ್ಕೆ ಒಂದಕ್ಕೊಂದು ವಿರುದ್ಧವಾಗಿರುವ ಸಂಖ್ಯೆಗಳು ಯಾವಾಗಲೂ ಕೂಡಿಸಿ ನೋಡ್ರಿ, 7 ಬರುತ್ತೆ. ಬೈ ದ ವೇ, ಕಾಮನ್ ಬಿಲ್ಲಲ್ಲಿ 7 ಥರ ಬಣ್ಣ ಇದೆ ಅಂತ ಹೇಳಿದ್ರಿ. 7 ಬಣ್ಣಗಳಿದ್ದಾವೆ. ಯಾವ್ಯಾವು? ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಅರ್ಥ ಆಯ್ತಾ? ವಿಬ್ ಗಯೋರ್ ಅಂತಾರೆ ಅದಕ್ಕೆ. ಏನಂತಾರೆ? ವಿಬ್ ಗಯೋರ್. VIBGYOR. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ನೋಡ್ರಿ, ವಿ ಅಂದರೆ ವೈಲೆಟ್, ಐ ಅಂದರೆ ಇಂಡಿಗೋ, ಬಿ ಅಂದರೆ ಬ್ಲೂ ಇದೆಯಲ್ಲ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ರೆಡ್ ಆರೆಂಜ್ ಇಲ್ಲಿದೆ, ಆರ್ ಅಂದರೆ ರೆಡ್. ವಿಬ್ ಗ್ಯೋರ್ ಕ್ರಮಾನುಸಾರ. ನೋಡ್ರಿ ಎಷ್ಟು ಚೆನ್ನಾಗಿದೆ ವಿಬ್ ಗ್ಯೋರ್ ಅಂತ, ಹೌದಿಲ್ರಿ? ಆಮೇಲೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣ ಇರ್ತವೆ ಮಕ್ಕಳೇ. 7 ಬಣ್ಣಗಳು ಎಷ್ಟು ಮಿಕ್ಸ್ ಆಗಿಬಿಟ್ರೆ ಸೂರ್ಯನ ಬೆಳಕು ಬಿಳಿಯಾಗಿ ಬರ್ತದೆ. ಆಯಿತಾ? ಹೌದು, ಅದರೊಳಗಡೆ 7 ಬಣ್ಣ ಅಡಗಿರ್ತವೆ. ಅದರೊಳಗಡೆ 7 ಬಣ್ಣಗಳು ಅಡಗಿರ್ತವೆ. ಬನ್ನಿ, ವಾರಕ್ಕೆ 7 ದಿನ ಗುಣಿಸ್ಬಿಡೋಣ. 7 4 28ಕ್ಕೆ 8 ದಶಕ 2, 7 8 ಹಲೋ 7 8 56 56 ಪ್ಲಸ್ 2, 58ಕ್ಕೆ 8 ದಶಕ 5, 7 7 ಪ್ಲಸ್ 5 12, 1288. 1288 ಕರೆಕ್ಟ್ ಇದೆ. ನಿಮಗೆ ಹೇಗೆ ಅನಿಸುತ್ತಪ್ಪ ಅನಿಲ? ಈಸಿ ಅನಿಸ್ತದ? ಪ್ರೇಮ್ ಜೊತೆಗಿದ್ದೀರಲ್ಲ, ಏನಪ್ಪ ಇದು? ಅಲ್ಲಿ ಒಂದು ಕಾಡು ಜನರು ಇರ್ತಾರೆ, ಮತ್ತು ಕೆಲವರು ಬುಡಕಟ್ಟು ಸಮುದಾಯದವರು ಮಾಡುವ ಚಿತ್ರಕಲೆಯು. ಮಧುಬನಿ ಅಂತ ಬರ್ತದೆ ಬಿಹಾರದಲ್ಲಿ, ವರ್ಲಿ ಅಂತ ಬರ್ತದೆ ಮಹಾರಾಷ್ಟ್ರದ ಕಡೆ. ಸೊ ಆ ಸಮುದಾಯದವರು ಈ ಥರ ಕಲಾಕೃತಿಗಳನ್ನೆಲ್ಲ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಓದ್ತೀರಿ, ಮಧುಬನಿ ಬಗ್ಗೆ ಓದ್ತೀರಿ ನೀವು, ಡೋಂಟ್ ವರಿ. 7 9 7 9 63ಗೆ 3 6 ಕ್ಯಾರಿ ಓವರ್, 7 4 28 28 ಪ್ಲಸ್ 6 34. 9 ಕ್ಯೂಬ್ ಅಲ್ಲಪ್ಪ, 7 ಕ್ಯೂಬ್.
9 ಕ್ಯೂಬ್ ಅಲ್ಲಪ್ಪ. ಹೌದು. ಹಾಂ, ಕಾಮ ಯಾಕೆ? ಅಯ್ಯೋ ರಾಮ, ಕಾಮ ಯಾಕೆ ರಾಮ? ಪ್ರಾಬ್ಲಮ್ ಕೆಲವ್ರು ಹಾಕ್ಕೊಂಡೇ ಬಿಟ್ರು ಹಂಗೆ. ಹೌದಾ ಚಿನ್ಮಯ್? ಓಕೆ, 886 × 7 ಈ ಥರ ಹಾಕ್ಕೊಬೇಕಲ್ವ ಚಿನ್ಮಯ್? ಯಾಕೆ ಆರಾಧ್ಯ ಯಾಕೆ ಈ ಥರ ಹಾಕ್ಕೊಬೇಕು? ಓ ಹಂಗಂತೀರಿ ನೀವು? ಯಾಕೆ ಗುಣ್ಸಕ್ಕೆ ಬರೋಲ್ಲ? ಅದು ಬರ್ತತ್ರಿ. ಯಾಕೆ ಬರಲ್ಲ? ಬರ್ತತ್ರಿ, ಅದು ಬರ್ತತೆ. ನಾವು ಗುಣಿಸಿ ತೋರಿಸ್ತೀವಿ ನೋಡ್ರಿ. ಹಾಲು ಅವ್ರಿಗೆ ಬರಲ್ಲ ಅಂತ ಹೇಳಕತ್ತಾರ. ಮೊದಲು ಇದು ಮದುವೆ ಮನೆಗೆ ಹೋಗಿವಿಲ್ರಿ ನಾವು? ಮದುವೆ ಮನೆಗೆ ಅದೀವಿಲ್ರಿ? ಓಕೆ, ಮಾತಾಡಬೇಡ್ರಿ. ಇವ್ರು ಹೋಗಿ ಇವ್ರನ್ನ ಮೊದಲು ಮಾತಾಡಿಸ್ಬೇಕು. ಹೌದ್ರೆ 6 7 42 ಸರಿ ರೀ. ಇವರು ಹೋಗಿ ಮಾತಾಡಿಸ್ಬೇಕ್ರಿ. 8 7 56 ರೀ. ಒಂದು ಜಾಗ ಬಿಡ್ಬೇಕ್ರಿ, ಒಂದು ಜಾಗ ಬಿಡಬೇಕು. ಮತ್ತೊಂದು ಜಾಗ ಬಿಟ್ಟು 8 7 ಮತ್ತೊಂದು ಸರಿ 56. ಒಟ್ಟು ಉತ್ತರ ಎಷ್ಟು ಬರುತ್ತೆ ರೀ? 5 1 6 6 12 ದಶಕ 1 6 6202. ಕರೆಕ್ಟ್? ಗುಡ್ಸಕ್ಕೆ ಬರ್ತದೆ ರೀ. ಆಯ್ತು ಉತ್ತರ ಕೆಲವರು ತಪ್ಪಾಗಿದ್ರೆ ಸರಿ ಮಾಡ್ಕೊಳ್ಳಿ. ಬಟ್ ನೀವು ಏನು ಮಾಡಿದಿರಲ್ಲ ನಿಮ್ಮ ಪದ್ಧತಿ ಪ್ರಕಾರ ಉತ್ತರ ಇದೇ ಬರುತ್ತೆ. ಆರಾಧ್ಯ ಗುಣ್ಸಕ್ಕೆ ಬರಲ್ಲ ಅಂದ್ರಲ್ರಿ, ಬಂತಲ್ರಿ. ಆದರೆ ಆರಾಧ್ಯ ಒಂದು ವೇಳೆ ನೀನು ಈ ಥರ ಗುಣಿಸಿದ್ರೆ ಕಂದ ಏನಾಗತ್ತೆ ಅವಾಗ? ಕಡಿಮೆ ಆಗ್ತವೆ. ಅದೇ ಪ್ರಶ್ನೆ ಆ ಸಾನ್ವಿ ಮತ್ತು ಅಮೃತ ದಯಮಾಡಿ ಮಾತಾಡಬೇಡ್ರಿ ಪ್ಲೀಸ್. ಸ್ಟೆಪ್ಸ್ ಏನಾಗ್ತವೆ ಅವಾಗ? ಕಡಿಮೆ ಆಗ್ತವೆ. ಸೊ 7 6 42 2 ದಶಕ 4, 7 8 56 56ಕ್ಕೆ 4 ಸೇರಿಸಿದ್ರೆ 60ಕ್ಕೆ 0 ದಶಕ 6, 7 8 56 56ಕ್ಕೆ 6 ಸೇರಿಸಿದ್ರೆ 62. ಕರೆಕ್ಟಾ ಮಕ್ಕಳೇ? ಸೇಮ್ ಆನ್ಸರ್ ನೋಡು ಆರಾಧ್ಯ. ಈಗ ಹಿಂಗೆ ಮಾಡೋದಕ್ಕೂ ವ್ಯತ್ಯಾಸ ಐತಿಲ್ಲ. ಹಾಗಾಗಿ ಏನು ಮಾಡ್ತೇವೆ ನಾವು? ಕಡಿಮೆ ಅಂಕೆಗಳನ್ನು ಬಲಗಡೆ ಹಾಕ್ಕೊತೀವಿ. ಅವಾಗ ಸ್ಟೆಪ್ಸ್ ಏನಾಗ್ತಾವೆ ಗೊತ್ತಮ್ಮ ಪಾಟ್ಯ? ಕಡಿಮೆ ಆಗ್ತಾವೆ. ಸ್ಟೆಪ್ಸ್ ಜಾಸ್ತಿ ಆದರೆ ಏನು ಸರ್ ಪ್ರಾಬ್ಲಮ್? ಮಾಡ್ತೀವಿ ಬಿಡ್ರಿ ಸರ್. ನಾವೆಲ್ಲ ಕತ್ತೆಗಳು ಸರ್. ನಾವೆಲ್ಲ ಕತ್ತೆ ಥರ ಜಾಸ್ತಿ ಕೆಲಸ ಮಾಡ್ತೀವಿ ಸರ್. ಆಯಿತು, ಧಾರಾಳವಾಗಿ ಮಾಡಿ. ಮತ್ತು ಇನ್ನೊಂದು ವಿಷಯ ಮೋಹಿತ್, ಸ್ಟೆಪ್ಸ್ ಜಾಸ್ತಿ ಆದರೆ ತಪ್ಪಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸ್ಟೆಪ್ಸ್ ಜಾಸ್ತಿ ಆದಷ್ಟು ತಪ್ಪು ಮಾಡುವ ಸಾಧ್ಯತೆ ಹೆಚ್ಚಾಗುತ್ತೆ. ತಪ್ಪು ಮಾಡ್ಬೋದಲ್ವಾ? ಎಲ್ಲರೂ ಒಂದು ಕಡೆ ಕೂಡೋಗಿ ತಪ್ಪು ಮಾಡ್ಬೋದು, ಬರೆಯೋದ್ರಲ್ಲೇ ಮಿಸ್ ಆಗ್ಬಿಡ್ಬೋದು. ಜಾಸ್ತಿ ಆದಷ್ಟು ಏನಾಗುತ್ತೆ? ಸ್ವಲ್ಪ ಮನುಷ್ಯನ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ, ತಪ್ಪು ಮಾಡೋ ಸಾಧ್ಯತೆ ಹೆಚ್ಚಾಗುತ್ತೆ. ಹಿಂಗೆ ಬರೆಯೋದ್ರಲ್ಲಿ ತಪ್ಪಾಗೋದು ಕಡಿಮೆ ಆಗ್ತದೆ. ಆಲ್ ರೈಟ್, ಚಲೋ ನೆಕ್ಸ್ಟ್ ಕ್ವೆಶನ್. ಇದನ್ನು ಮಾಡ್ಬೋದು. ಇದು ನಿಮಗೆ ಮಗ್ಗಿ ಬರುತ್ತಲ್ವಾ? 15 7 105 ಅಂತ ಡೈರೆಕ್ಟ್ ಹೇಳ್ಬಿಡ್ಬೋದು, ತಪ್ಪೇನಿಲ್ಲ. ಅಥವಾ 7 × 15 ಅಂತ ಬರೆಯೋ ಬದಲು 15 × 7 ಅಂತಲೂ ಬರಿಬೋದು. 7 5 35 5 ದಶಕ 3, 7 1 7 + 3 7 + 3 10 105 ಅಂತ ನೇರವಾಗಿ ಬರಿಬೋದು. ಓಕೆ, ಆಲ್ ರೈಟ್. ಚಲೋ ಹೇಗೆ ಬರ್ಕೊತೀರ ಗೊತ್ತಿದೆಯಲ್ವಾ ಚಿನ್ಮಯಿ? ಆ ತಪ್ಪನ್ನು ಮತ್ತೆ ಮರುಕಳಿಸ್ಬೇಡ್ರಿ, ಸರಿಯಾಗಿ ಬರ್ಕೊಳ್ಳಿ. 2816 × 7 ಅಂತ ನೇರವಾಗಿ ಬರ್ಕೊಂಬಿಡಿ. ಇದನ್ನು ಬರೀಲೇಬೇಡಿ ನೀವು ಪುಸ್ತಕದಲ್ಲಿ. ಆಯ್ತು. ಸ್ವಲ್ಪ ನೀವು ಭಾಳ ಜೋರಾಗಿ ಹೇಳ್ಬೇಡಿ ಆನ್ಸರ್ನ. ಕೆಲವರು ಚಿಕ್ಕವರೆಲ್ಲ ಬರಿತಾ ಇರ್ತಾರೆ, ಅವ್ರಿಗೆ ತೊಂದರೆ ಆಗ್ತದೆ. ಸ್ವಲ್ಪ ನಿಧಾನವಾಗಿ ಬರಿತಿರ್ತಾರಲ್ಲ, ಎಣಿಸಿ ಕಷ್ಟ ಆಗುತ್ತೆ ಅವರಿಗೆ. ಓಕೆ, 7 6 42ಗೆ 2 4 ಕ್ಯಾರಿ ಓವರ್. 7 1 7 + 4 11ಕ್ಕೆ 1 ದಶಕ 1. 7 8 56 + 1 57ಕ್ಕೆ 7 ದಶಕ 5. 7 2 14 14 + 5 19. ಕರೆಕ್ಟ್ ಇದೆ? ಆಲ್ ಗುಡ್, ಸೂಪರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಪರಿಮಿತ, ಇನ್ಫೈನೈಟ್. ಆದರೆ ಅದಷ್ಟರ ಬಗ್ಗೆನೂ ಭಾಳ ಒಳ್ಳೆ ಕಮಾಂಡ್ ಇರಬೇಕು ಅಂದರೆ ನಿಮಗೆ 30 ತನಕ ಕಲಿತ್ರೆ ಸಾಕು. ನೀವು ನಂಬಲ್ಲ, ನಮ್ಮಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ 70 ತನಕ ಮಗ್ಗಿ ಕಲ್ತಿದ್ದಾರೆ. ಕೆಲವು ವಿದ್ಯಾರ್ಥಿಗಳು 70 ತನಕ ಮಗ್ಗಿ ಕಲ್ತಿದ್ದಾರೆ, ಆನ್ಲೈನಲ್ಲಿದ್ದಾರೆ. ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ ಕಾದಂಬರಿ ಅಂತ, ಅವರಿಗೆ 60 ತನಕ ಮಗ್ಗಿ ಬರ್ತವೆ.
60 80 ಕನ್ಫ್ಯೂಷನ್ ಇದೆ, ಬಟ್ 60 ಅಂತೂ ಬರುತ್ತೆ. ಓಕೆ, ನೀವು ಮಾಡಿ. ಅಯ್ಯಯ್ಯೋ, ಎಂಥ ಕೆಲಸ ಆಗ್ಬಿಡ್ತಿದ್ದು. ಹಾಂ, ಚಿರಾಗ್ ಭಯ ಆಗ್ತದ? 7 2 14 4 ದಶಕ 1, 7 9 50, 7 9 63, 63ಕ್ಕೆ 1 ಸೇರಿಸಿದ್ರೆ 64 4 ದಶಕ 6, 7 5 35 + 6 41. ನಾನು 0ನ ಬಿಡ್ತಾ ಇದ್ದೀನಿ, ಗೊತ್ತಿದೆ ನಿಮಗೆ ಯಾಕೆ ಅಂತ. 7 9 63, 7 9 63. ಎನಿ ಪ್ರಾಬ್ಲಮ್ ಯಶಸ್ವಿನಿ? ಪ್ರಾಬ್ಲಮ್ ಆಯಿತಾ? ಎಲ್ಲಿದೆ, ಎಲ್ಲಿ ಸಮಸ್ಯೆ ಆಯಿತು? ಓಕೆ, ಸರಿ ಮಾಡ್ಕೊತೀರಾ? ಗುಡ್, ವೆರಿ ಗುಡ್. ತಪ್ಪಾದರೆ ಸರಿ ಮಾಡ್ಕೊಂಬಿಡಿ, ಎಲ್ಲಿ ತಪ್ಪಾಯ್ತು ಅಂತ. ಅಥವಾ ನಾನು ತಪ್ಪು ಮಾಡಿದ್ರೆ ನನಗೆ ತಿಳಿಸ್ರಿ, ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ. ಹೌದಾ? ಡ್ರಾಯಿಂಗ್ ಕ್ಲಾಸ್ ಅಲ್ಲ? ವೆರಿ ಗುಡ್. ಹೆಂಗೆ ಬರ್ಕೊಂಡ್ರಿ? ಹಿಂಗೆ ಬರ್ಕೊಂಡ್ರಿಲ್ರಿ? ಹಿಂಗೆ ಬರ್ಕೊಂಡ್ರಿಲ್ರಿ? ಓಕೆ. ಸೊ 7 1 7, ಹರ್ಷಿಕಾ. 7 5 35, 357. ಬರಲ್ಲ, ಇಲ್ಲಿ ಬರಲ್ಲ. ಸೊ ಗೌತಮ್ ಪಾಟೀಲ್ ಮತ್ತು ಶರತ್ ನಾಯಕ, ದಯಮಾಡಿ ಮಾತಾಡಬೇಡಿ, ಆಯಿತಾ? ಮಾಡಬಾರ್ದು ಆ ಥರ, ಶಿಸ್ತಿಂದ ಇರಬೇಕು ತರಗತಿಯಲ್ಲಿ. ಬರೆದ್ರೆ ಮುಗೀತಾ? ನಿಜವಾಗಿಯೂ 6 3 6 4 6 × 7 ಅಂತ ಬರ್ಕೊಬೇಕಾಗುತ್ತೆ. ಹೌದಾ ಶ್ರೇಯಸ್? ಓಕೆ. ಪೃಥ್ವಿ, ಮಾಡ್ತಿದ್ದೀರಿ? ಯಾವ ರೀತಿ ಬರ್ಕೊಂಡಿದ್ದೀರಿ? ವೆರಿ ಗುಡ್. ಮಾಡಿ ಮಾಡಿ ಮಾಡಿ. ಗುಡು 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 ಗುಡು. 522, 25 ಅಲ್ಲ, 22, 25 ಅಲ್ಲ. ಓಕೆ. ಸೊ 6 7 42ಕ್ಕೆ 2 ದಶಕ 4. ಕ್ಷಮಿಸಿ, 6 7 ಅಲ್ಲ, 7 6 ಬೈ 6 7 ಅಂತಂದರೆ ತಪ್ಪೇನಿದೆ? 2 ಒಂದೇ, 2 ಒಂದೇ. 7 4 28, 28 + 4 32ಕ್ಕೆ 2 ದಶಕ 3. ಶ್ರುತಿ, ಹೌದಾ ಶ್ರುತಿ? 7 6 42, 42 + 3 45ಕ್ಕೆ 5 ದಶಕ 4. ಕರೆಕ್ಟ್ ಇದೆ ಶ್ರುತಿ? 7 3 21, 21 + 4 25ಕ್ಕೆ 5 ದಶಕ 2. ಶ್ರುತಿ? 7 6 42, 42 + 2 44. ಕರೆಕ್ಟ್ ಇದೆ? ಗುಡ್ ಗುಡ್, ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಚಲೋ ಜಿ. ಹ್ಞೂ 7 3 21ಕ್ಕೆ 1 ದಶಕ 2. ಕರೆಕ್ಟ್. ಹೌದ್ರಿ. 7 6 42, 42ಕ್ಕೆ 2 ಸೇರಿಸಿದ್ರೆ 44ಕ್ಕೆ 4 ದಶಕ 4. 7 2 14, 14ಕ್ಕೆ 4 ಸೇರಿಸಿದ್ರೆ 18ಕ್ಕೆ 8 ದಶಕ 1. 7 3 21ಕ್ಕೆ 1 ಸೇರಿಸಿದ್ರೆ 22ಕ್ಕೆ 2 ದಶಕ 2. 7 2 14 + 2. ಕರೆಕ್ಟ್ ಇದೆ. ಹೌನ್ರಿ ಸಾನ್ವಿ, ಕರೆಕ್ಟ್ ಇದೆ ಸಾನ್ವಿ, ನಿಮ್ಮದು ಸಹ. ಮುಂದೆ ಹೋಗ್ಬೋದಾ ಸಾನ್ವಿ? ಚಲೋ. ಮತ್ತು ಅಯ್ಯೋ 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 600 ಹೆಂಗಪ್ಪ ಬಂತಿಲ್ಲಿ? 7 2 14, 14ಕ್ಕೆ 4 ಸೇರಿಸಿದ್ರೆ ಏನು ಬರ್ತದ? 18 ಬರುತ್ತೆ ನೋಡಿ, 8 ಬರ್ತದ. ಮಾರ್ಕ್ ಮಾಡ್ಕೋದನ. ಟೈಮ್ ಆಯ್ತು ಅಂದರೆ ಮಾರ್ಕ್ ಮಾಡ್ಕೊಳಪ್ಪ, ಆಮೇಲೆ ಚೆಕ್ ಮಾಡುವಂತೆ. ಹಾಂ, 7 9 63ಕ್ಕೆ 3 ದಶಕ 6. 7 4 28, 28ಕ್ಕೆ 6 ಸೇರಿಸಿದ್ರೆ ಆಹಾ ಆಹಾ 34, 34ಕ್ಕೆ 4 ದಶಕ 3 ದಶಕ 3. 7 7 49, 49ಕ್ಕೆ 3 ಸೇರಿಸಿದ್ರೆ 52. ರೈಟ್.
52ಕ್ಕೆ 2 ದಶಕ 5 7 7 ಮತ್ತೊಂದು ಸರಿ 49 49ಕ್ಕೆ ದಶಕ 5 ಸೇರಿಸಿದ್ರೆ 54 ಕರೆಕ್ಟ್ 54 ಕರೆಕ್ಟ್ ಇದೆ ಪ್ರೇಮ್ ಕರೆಕ್ಟ್ ಇದೆ ಅನಿಲ್ ಬಂದಿದ್ಯಪ್ಪ ಕಾಪಿ ಮಾಡ್ತಿದ್ದೀರಾ ಬರೀತಿದ್ದೀರಾ ಸ್ವಂತಕ್ಕೆ ಹಾಂ ಮೋಹಿತ್ ಸ್ವಂತ ಮಾಡ್ತಿದ್ದೀರಾ ಮಕ್ಕಳೇ ಕಾಪಿ ಮಾಡೋದ್ರಲ್ಲಿ ಯಾರಿಗೂ ಲಾಭ ಇಲ್ಲ ಇಂಕ್ ಖರ್ಚಾಗ್ತದೆ ನಿಮ್ಮ ನೋಟ್ಬುಕ್ ತುಂಬ್ತದೆ ನಿಮ್ಮ ತಲೆ ತುಂಬೋದಿಲ್ಲ ಸ್ವಂತ ಮಾಡಬೇಕು ಎಲ್ಲರೂ ಯಾ ಥ್ಯಾಂಕ್ ಯು ಸ್ವಂತ ಮಾಡಿ 7 7 49 9 ದಶಕ 4 7 6 42 ಪ್ಲಸ್ 4 46 ಕರೆಕ್ಟ್ ಇದೆ ಸಾನ್ವಿ ಗುಡ್ ಸರಿದೆ ಮಕ್ಕಳೇ ಮುಂದಿನ ಪ್ರಶ್ನೆ ಓಕೆ ಲೆಟ್ಸ್ ಪ್ರಾಕ್ಟೀಸ್ ಟುಗೆದರ್ ಜೊತೆಯಾಗೆ ಪ್ರಾಕ್ಟೀಸ್ ಮಾಡೋಣ ಓಕೆ 7 4 28ಕ್ಕೆ 8 ದಶಕ 2 3 21 ಪ್ಲಸ್ 2 23 ದಶಕ 2 7 7 49ಕ್ಕೆ 2 ಸೇರಿಸಿದ್ರೆ 51 ಕರೆಕ್ಟ್ ಇದೆ ಓಕೆ ತೃಪ್ತಿ ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ ಗಿಫ್ಟ್ ಗಾಡ್ ಗಿಫ್ಟ್ ಅಯ್ಯಯ್ಯೋ 7 5 35ಕ್ಕೆ 5 ದಶಕ 3 7 3 21 ಪ್ಲಸ್ 3 24 2450 ಅಯ್ಯೋ ಇವರಿಗೆ ಕೈಕಾಲು ಇರಲಿಲ್ಲ ಪಾಪ ಓಕೆ ನೆಕ್ಸ್ಟ್ ಕ್ವೆಶನ್ ಓ ಶಿವ ಈಗ ಬಂದ್ಬಿಟ್ರು ಎಸ್ ಹೋ 7 ಏನು ಮಾಡಬೇಕು ಎಲ್ಲ ಹಾಕ್ಬೇಕು ಇಲ್ಲಿ ಹಾಕ್ಬೇಕಲ್ವ 7ನ ಎಸ್ ಗೊತ್ತಲ್ವ ಆರಾಧ್ಯ ಯಾಕೆ ಅಂತ ವೆಲ್ ವೆರಿ ವೆಲ್ 7 2 14 ದಶಕ 1 7 6 42 1 43 3 ದಶಕ 4 7 7 49 ಪ್ಲಸ್ 4 49 ಪ್ಲಸ್ 4 49 ಪ್ಲಸ್ 4 53ಕ್ಕೆ 3 ದಶಕ 5 7 1 7 ಪ್ಲಸ್ 5 12 ಕರೆಕ್ಟ್ ಇದೆ ಹಾಂ ಚಿನ್ಮಯ್ ಚಿಂತನ ಮುಂದೆ ಹೋಗ್ಬೋದಾ ಚಲೋ ಹೆದರಿಕೆ ಆಯ್ತಾ ಏನಪ್ಪ ಸಮಸ್ಯೆ ಮಾರ್ಕ್ ಮಾಡ್ಕೊಂಬಿಡ ಆಯ್ತಾ ಸೊ 7 ಇಲ್ಲಿರಬಾರ್ದು 7 ಇಲ್ಲಿ ಬರ್ಬೇಕು ಹೌದ್ರಿ ವೆರಿ ವೆಲ್ ಸೊ ಉತ್ತರ ಏನು ಬರುತ್ತೆ ನೋಡ್ರಿ 7 3 21 ಡೈರೆಕ್ಟ್ ಬರಿತೀನಿ ನಾನು ಯಾಕೆ 0 ಇದೆ ನೆಕ್ಸ್ಟ್ ಡೈರೆಕ್ಟ್ 7 2 14 4 ದಶಕ 1 7 3 21 1 22ಕ್ಕೆ 2 ದಶಕ 2 7 6 42 ಪ್ಲಸ್ 2 44 ಕರೆಕ್ಟಾಗಿ 4,42,421 ಕರೆಕ್ಟ್ ಮನ್ವಿತಾ ಸ್ವಂತ ಮಾಡ್ತಿದ್ದೀರಾ ಮನ್ವಿತಾ ಯು ಮಸ್ಟ್ ಡೂ ಇಟ್ ಆನ್ ಯುವರ್ ಓನ್ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಓಕೆ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಮಕ್ಕಳೇ 7 ಎಲ್ಲಿ ಹೋಗಬೇಕು 7 ಈ ಕಡೆ ಬರಬೇಕು ಎಸ್ ಥ್ಯಾಂಕ್ ಯು ಓಕೆ 7 0s are 0 7 1s are 7 7 1s are 7 7 4s are 28 ವೆರಿ ಈಸಿ ಮನಸ್ಸಲ್ಲೇ ಮಾಡ್ಬೋದಿತ್ತು ಅಷ್ಟು ಈಸಿ ಇತ್ತು ಕರೆಕ್ಟ್ 7 5s are 35ಗೆ 5 3 ಕ್ಯಾರಿ ಓವರ್ 7 2s are 14 14 ಪ್ಲಸ್ 3 17
ಗುಡ್ ಗುಡ್. 25 ಟೇಬಲ್ ಸ್ಪೂನ್. ಹ್ಞೂ 977 ನೋಡಿ ನೋಡಿ 49 ಹ್ಞೂ ಹ್ಞೂ 6800. ಕರೆಕ್ಟ್ ಇದೆ. ಗುಡ್. ಇಲ್ಲ ತಪ್ಪಾಗಿರುತ್ತೆ ಅವರಿಗೆ. ತಪ್ಪಿಲ್ಲ, ಏನು ತೊಂದರೆ ಇಲ್ಲ. ತಪ್ಪು ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ತಪ್ಪು ಮಾಡಲಿಕ್ಕೆ ಇವಾಗಲೇ ಅವಕಾಶ, ಎಷ್ಟು ಸಾಧ್ಯನೋ ಅಷ್ಟು ಇವಾಗಲೇ ತಪ್ಪು ಮಾಡ್ಕೊಂಬಿಡ್ರಿ. ಯಾಕಂದರೆ ಎಕ್ಸಾಮಲ್ಲಿ ಹೋದಾಗ ತಪ್ಪಾಗಬಾರ್ದು. ನಮ್ಮ ಅಂತಿಮ ಗುರಿ ಅಲ್ಲಿರೋದು. 2 hours ಎಕ್ಸಾಮಿನೇಷನ್, 3 hours ಎಕ್ಸಾಮಿನೇಷನ್. ಮಾಡಿ ಬಂದ ಮೇಲೆ ಎಷ್ಟು ಕೂಡ ತಪ್ಪು ಮಾಡ್ಕೊಂಡ್ರೆ ಸರಿ. ಅದು ಏನೈತೆ ಸರ್, ತಪ್ಪು ಮಾಡಿ ಎಕ್ಸಾಮ್ ಅಲ್ಲಿ ಎಷ್ಟು ಆಗಿರ್ತದೆ? ಮನುಜ ತಿದ್ದಿ ನಡೆಯುವನೇ ಮನುಜ. ತಪ್ಪು ಏನಾದರೂ ತೊಂದರೆ ಇಲ್ಲ, ಹೆದರಬೇಡಿ. ಎಷ್ಟು ಸಾಧ್ಯನ ತಪ್ಪು ಇಲ್ಲೇ ಆಗಿಬಿಡ್ಲಿ, ಇಲ್ಲೇ ಮುಗಿದು ಬಿಡಲಿ ಅದೆಲ್ಲ. ಮಾತಾಡಬೇಡಿ, ಬೇರೆ ಬೇರೆ ವಿಷಯ ಮಾತಾಡಬಾರ್ದು ಚಿರಾಗ್. ಹೆದರಬೇಡ ಚಿರಾಗ್, ನಾವಿದ್ದೀವಿ ನಿಮ್ಮ ಜೊತೆಗೆ. 700 7 3s 21 7 8s 56 + 2 58ಗೆ 8 5 ಕ್ಯಾರಿ ಓವರ್ 7 9s 63 63 + 5 68ಗೆ 8 6 ಕ್ಯಾರಿ ಓವರ್ 7 8s ಅಗೇನ್ 56 56 + 6 62 62,000 ಕ್ಷಮಿಸಿ 6,28,810 ಕರೆಕ್ಟ್ ಇದೆ. ಆಲ್ ರೈಟ್. 8 ಟೇಬಲ್ಸಿಗೆ ಹೋಗೋಣ. ಇಲ್ಲ 8 ಟೇಬಲ್ಸಿಗೆ ಹೋಗ್ಬಿಡೋಣ ಡೈರೆಕ್ಟಾಗಿ. ಮಕ್ಕಳೇ 8ರ ಕೆಲವು ವಿಶೇಷತೆಗಳಿದಾವೆ ಮಕ್ಕಳೇ. ಕಂಪ್ಯೂಟರ್ ಸೈನ್ಸಲ್ಲಿ ಕಂಪ್ಯೂಟ್ರಲ್ಲಿ 8 ಬಿಟ್ಗಳು ಬಂದರೆ 1 ಬೈಟ್ ಅಂತಾರೆ. ಎಷ್ಟು? 8 ಬಿಟ್ಟಿಗೆ 1 ಬೈಟ್. ಆಯಿತಾ? 1024 ಬೈಟಿಗೆ 1 ಮೆಗಾಬೈಟ್ MB. 1024 MBಗೆ 1 ಗಿಗಾಬೈಟ್ GB. 1024 GB-ಗೆ 1 ಟೆರಾಬೈಟ್. 1024 ಟೆರಾಬೈಟ್ಗೆ 1 ಪೆಟಾಬೈಟ್. ಇದಂಗೆ ಹೋಗ್ತಾ ಇರುತ್ತೆ. ಹೆಕ್ಸಾಬೈಟ್, ಆಕ್ಟಾಬೈಟ್ ಅಂತ. ಕಂಪಾಸಿಗೆ 8 ಮೂಲೆ. ಒಂದು ಶೃಂಗ ಅಂತೀವಿ ಅದಕ್ಕೆ, ವರ್ಟೆಕ್ಸ್ ಅಂತ ಕರಿತೀವಿ, ಶೃಂಗ. ಓಕೆ. ಮತ್ತು ಇನ್ನೊಂದು ನಿಮಗೆ ಗೊತ್ತಾ, ಈಗ ನಾವು ಸೌಂಡ್ ಮಾಡಬೇಡಿ ಪ್ಲೀಸ್. 1 2 3 ಈ ಥರ ಭಾಳ ನಂಬರ್ ಇದ್ದಾವೆ. ಅದೆಲ್ಲದೂ ಬರೆಯೋಕ್ಕಾಗಲ್ಲ, ಜಾಗ ಸಿಗಲ್ಲ ನಮಗೆ. ನಾವು ಅಪರಿಮಿತ ಅಂತ ಹಾಕೋಕ್ಕೆ 8 ಈ ಥರ ಮಲಗಿಸ್ಬಿಟ್ರೆ ಆಯಿತು. ಅದು ಯಾವ ಚಿಹ್ನೆ? ಎಣಿಸೋಕ್ಕಾಗದಿರುವಷ್ಟು ನಂಬರ್ ಅಂತ. ಇನ್ಫಿನಿಟಿ ಅಂತ ತೋರಿಸ್ಲಿಕ್ಕೆ, ಅನಂತ ಅಂತ ತೋರಿಸ್ಲಿಕ್ಕೆ, ಅಪರಿಮಿತ ಅಂತ ತೋರಿಸ್ಲಿಕ್ಕೆ, ಅನ್ಕೌಂಟೇಬಲ್ ಅಂತ ತೋರಿಸ್ಲಿಕ್ಕೆ ಆ ಚಿಹ್ನೆನ ಬಳಸ್ತೀವಿ. ಅರ್ಥ ಆಯ್ತಾ? ಅದೇ 8 ಮಲ್ಕೊಂಡ್ಬಿಟ್ರು ಅಂದ್ರೆ ಎಷ್ಟು ವ್ಯಾಲ್ಯೂ ಬರ್ತದೆ ನೋಡ್ರಿ. ಅರ್ಥ ಆಗಲಿಲ್ಲ? 8 ಏನಾದರೂ ಸ್ವಲ್ಪ ನಿದ್ದೆ ಹೋಗ್ಬಿಡ್ತು ಅಂದರೆ ಅಪರಿಮಿತ ಆಗ್ಬಿಡುತ್ತೆ. ವಾವ್. ಓಕೆ. ಸೊ 8ಕ್ಕೆ 8ಅನ್ನು ಅಡ್ಡಲಾಗಿ ಮಲಗಿಸಿದರೆ ಅನಂತತೆ ಸಿಗುತ್ತದೆ. ವಾವ್. ನಾವು ಮಲ್ಕೊಂಡ್ರೆ ನಿದ್ದೆ ಬರ್ತದೆ. ಓಕೆ. ಒಂದು ನಿಮಿಷ. ಒಂದು ವೇಳೆ ನನ್ನ ಹತ್ರ 8 ರೂಪಾಯಿ ಇತ್ತು, ಆ 8 ರೂಪಾಯಿನ ಮಲಗಿಸ್ಬಿಟ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಆಗುತ್ತೆ? ಲೆಕ್ಕ ಲೆಕ್ಕ. ಓಕೆ. ಸೊ 884 × 8 ಮಕ್ಕಳೇ. ಕ್ಯಾನ್ಸಲ್ ಮಾಡಿಬಿಡೋಣ ಇದನ್ನು. 8 4s 8 ಹಾಕ್ಲೆ 32ಕ್ಕೆ 2 ದಶಕ 3 8 8ಲೆ 64 + 3 67 ದಶಕ 6 8 8ಲೆ 64 64ಕ್ಕೆ 6 ಸೇರಿಸಿದ್ರೆ 70 7,072 ಕರೆಕ್ಟ್ ಇದೆ. 8 ಮಗ್ಗಿ ಬರುತ್ತಲ್ಲ ಎಲ್ಲರಿಗೂ. ಅಕಸ್ಮಾತ್ ಏನಾದರೂ ಕಷ್ಟ ಆಯ್ತು ಅಂದರೆ ಮಗ್ಗಿಯಲ್ಲಿದೆ ನಿಮ್ಮ ಹತ್ರ. ಓಕೆ. ನಿಮ್ಮ ಸಹಾಯಕ್ಕೆ ಮಗ್ಗಿ ಆ ಕಡೆ ಇದೆ, ಆ ಬಾಜು ಇದೆ. ನೀವು ಮಗ್ಗಿ ನೋಡಿಕೊಂಡು ಸಹ ನೀವು ಅಭ್ಯಾಸ ಮಾಡ್ಬೋದು ಮಕ್ಕಳೇ. ನೋಡಿ. ಎಂಟೊಂದಲೇ 8 8 8 8 8ಲೆ 64ಕ್ಕೆ 4 ದಶಕ 6 8 4ಲೆ 32 32ಕ್ಕೆ 6 ಸೇರಿಸ್ಬಿಟ್ರೆ 38 ಆಗುತ್ತೆ. ಕರೆಕ್ಟ್.
38,488 ಬರ್ತಾ ಇದೆ. ಈಸಿ ಅನಿಸ್ತಾ ಇದೆಯಾ? ಹಾಂ, ನಿಮಗೆ ಬೋರ್ ಆಗ್ತಿರ್ಬೋದು ನನಗೆ ಗೊತ್ತು, ಬಟ್ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡಿ. ಯಾವ ಥರ ಮಲ್ಟಿಪ್ಲಿಕೇಶನ್ ಇರಬೇಕಂದ್ರೆ ನಮ್ಮ ಮಲ್ಟಿಪ್ಲಿಕೇಶನಲ್ಲಿ ಯಾವುದೇ ತಪ್ಪುಗಳು ಆಗಬಾರ್ದು. ಈ ಮುಂದೆ ಬರುವ ಲೆಕ್ಕಗಳಲ್ಲಿ ಯಾವುದೇ ರೀತಿ ತಪ್ಪು ಮಾಡಬಾರ್ದು. ನಾವು ಮಲ್ಟಿಪ್ಲಿಕೇಶನ್ ಪಕ್ಕಾ ಇರಬೇಕು. ನಾವು ಸಾಕಷ್ಟು ಲೆಕ್ಕಗಳು ಬರ್ತವೆ ಮುಂದೆ, ಯಾವ ಲೆಕ್ಕದಲ್ಲೂ ತಪ್ಪು ಮಾಡಬಾರ್ದು ನಾವು ಅದಿತಿ. ಓಕೆ, ಸೊ ಡಬಲ್ ಗಿಫ್ಟ್. ಸೊ 0, 8 4 32, 0 ತೆಗಿತೀನಿ ನಾನು, ಕ್ಯಾರಿ ತೊಗೊಳ್ಲಿಲ್ಲ. 8 8 64ಗೆ 4, 6 ಕ್ಯಾರಿ ಓವರ್. 8 9 72 + 6 78. ಕರೆಕ್ಟ್ ಇದೆ, ಬಂದಿದೆಯಾ ಸಾನ್ವಿ? ಥ್ಯಾಂಕ್ ಯು ಸಾನ್ವಿ, ಥ್ಯಾಂಕ್ ಯು ಸೋ ಮಚ್. ಓಕೆ ದಿಗಂತ್, ನೆಕ್ಸ್ಟ್ ಕ್ವೆಶನ್. ಕಮಲೋ ಪತಿ. ಯಾವ ಪಿಕ್ಚರ್ ಅದು? ಹೇಳಿದಂಥ ಕವಿ ಹೆಸರೇನು? ಕವಿ ಹೆಸರು 2512. ಕವಿ ದಶಮಿ ನಿಮಗೂ ಬಂದಿದೆಯಾ? ಸೊ 8 4 32ಕ್ಕೆ 2, ದಶಕ 3. 8 1 8 + 3 11ಕ್ಕೆ 1, ದಶಕ 1. 8 3 24 1 25. ಕರೆಕ್ಟ್ ಇದೆ ಮಕ್ಕಳೇ? ಆಲ್ ಗುಡ್. ಡಿಮ್ ಡಿಮ್ಮ ಕವಿ. ಟುಕು 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 ಟುಕು. 8 2 16 6, ದಶಕ 1. 8 1 8 + 1 9. 8 7 56 6, ದಶಕ 5. 8 4 32 + 5 37. ಮೋಹನ್ ಬರ್ತಾ ಇದೆಯಾ? ಮೋಹಿತ್ ಬರ್ತಾ ಇದೆಯಾ? ಓಕೆ, ಎಲ್ಲದಕ್ಕೂ ಹ್ಞೂ ಸರ್. ಓಕೆ, 8 3 24ಕ್ಕೆ 4, ದಶಕ 2. 8 6 48 + 2 50ಕ್ಕೆ 0, ದಶಕ 5. 8 9 72 + 5 77ಕ್ಕೆ 7, ದಶಕ 7. 8 6 48 48ಕ್ಕೆ 7 ಸೇರಿಸಿದ್ರೆ 55. ಕರೆಕ್ಟ್ ಇದೆ, ಫ್ಯಾಂಟಾಸ್ಟಿಕ್. ಸೋ ಫಾರ್ ಸೋ ಗುಡ್. ಗುಡ್. ಗೊಂದಲ ಇದೆ? ಕಡಿಮೆ ಅಂಕೆನೆಲ್ಲಿ ಬರಿಬೇಕು? ಬಲಗಡೆ ಬರ್ಕೊಬೇಕು. ಬರಿತಾ ಇದ್ದೀರಾ? ಸೊ ಈ ಥರ 34 × 8. 8 4 32ಕ್ಕೆ 2, ದಶಕ 3. 8 3 24 + 3 27. 272. ದೀಕ್ಷಾ ಕರೆಕ್ಟ್ ಇದೆ. ಮನ್ವಿತಾ ಗುಡ್. ಭಗಮ್ಮ ಮುಂದೆ ಹೋಗೋಣ. ಭಾಗ್ಯಶ್ರೀ ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಭಾಗ್ಯಶ್ರೀ? ಏನು ಸಮಸ್ಯೆ ಇದೆ? ಏನು ಯಾಕೆ ಭಾಗ್ಯಶ್ರೀ ಯಾಕೆ ಆ ಥರ ಹೇಳ್ತೀರಿ? ಈ ಥರ ಯಾಕೆ ಮಾಡ್ಕೊಬೇಕು ನಾವು? ಬರ್ತದೆ ಆನ್ಸರ್, ಯಾಕೆ ಬರಲ್ಲ? ಬರುತ್ತೆ. ಮಾಡಿ ತೋರಿಸ್ಲಾ? ಆನ್ಸರ್ ಮಾಡಿ ತೋರಿಸ್ಲಾ? ಓಕೆ, ಮಾಡಿ ತೋರಿಸ್ತೀನಿ ನೋಡಮ್ಮ. 1 8 8, 7 8 + 7 8 56, 4 7 4 8 32, 8 6 7 3. ಬಂತ ಆನ್ಸರು? ಕರೆಕ್ಟ್ ಇದೆ ಆನ್ಸರು. ಇದು ಬರುತ್ತಲ್ಲ, ಬಂತಲ್ಲ, ಬರುತ್ತೆ. ಮತ್ತು ಯಾಕೆ ಹಂಗೆ ಮಾಡ್ಬೇಕು ನಾವು? ನನಗೆ ಉತ್ತರ ಹೇಳ್ಬೇಕು ನೀನು. ಅಲ್ಲಿ ಮಾತಾಡಬೇಡಿ ದಯಮಾಡಿ. ನಾಯ್ಕೊಡೆ ಯಾಕೆ ಈ ಥರ ಮಾಡಿದ್ವಿ ನಾವು? ಅಲ್ಲ, ಯಾಕೆ ಈ ಥರ ಮಾಡಬಾರ್ದು?
ಇದನ್ನು ಈ ಕಡೆ ಮಾಡ್ಕೊಂಡು ಯಾಕೆ ಮಾಡಬೇಕು? ಮರ್ತೋಯ್ತು, ಗಮನ ಇಲ್ಲ. ಸಹನಾ ಯಾಕಮ್ಮ? ಸರ್ ಸ್ಟೆಪ್ಸ್ ಜಾಸ್ತಿ ಆಗ್ತದೆ. ವೆರಿ ಗುಡ್ ಸಹನಾ, ಥ್ಯಾಂಕ್ ಯು ಸಹನಾ, ಥ್ಯಾಂಕ್ ಯು ಸೋ ಮಚ್. ಸ್ಟೆಪ್ಸ್ ಏನಾಗುತ್ತೆ ಇದರಲ್ಲಿ? ಜಾಸ್ತಿ ಆಗುತ್ತೆ. ಸರ್ ನೀವು ಆನ್ಸರ್ ಮಾಡಿದ್ರಲ್ಲ ಸರ್, ಅವ್ರು ದಶಮಿ ತಪ್ಪು ಆನ್ಸರ್ ಬಂದಿತ್ತು ಸರ್, ನೀವು ಆನ್ಸರ್ ತೋರಿಸಿದ್ರಲ್ಲ ಸರ್, ಅದನ್ನೇ ತಿಳ್ಕೊಂಬಿಟ್ರು ಸರ್. ಆಯ್ತು ತೊಂದರೆ ಇಲ್ಲ. ದಶಮಿ ಎಲ್ಲಿ ತಪ್ಪಾಯ್ತು ಅಂತ ನೋಡಿ ಮರಿ. ಹಾಂ, 8 1s 8, 8 7s 56ಗೆ 6, 5 ಕ್ಯಾರಿ ಓವರ್. ಓಕೆ ದಶಮಿ. 8 4s 32, 32 + 5 37. ಸೊ ದಶಮಿ ಯಶಸ್ವಿ ನೀವು ಏನು ಸರ್ ಹಂಗೆ ಹೇಳ್ಬಿಟ್ಲು ಅಂತ ಏನು ಮನ್ಸಿಗೆ ತಗೊಂಬೇಡಿ ಅದನ್ನು, ಆಯಿತಾ? ತಪ್ಪು ನಾನು ಮಾಡ್ತೀನಿ, ಸರಿ ಮರಿ. ಎಲ್ಲಿ ತಪ್ಪಾಯ್ತು ಅಂತ ನೋಡಬೇಕು, ಅಷ್ಟು ತಾಳ್ಮೆ ಇರಬೇಕು ನಮಗೆ. ಸರಿ ಆಯ್ತಾ ಇದು? ನೆಕ್ಸ್ಟ್ ಕ್ವಶನಿಗೆ ಹೋಗ್ಬೋದಾ? ಓಕೆ ಸಾನ್ವಿ, ದೇಖೋ ಜಿ ಸಾನ್ವಿ, ನೀವು ಹೆದರಬೇಡ್ರಿ, ಯಾಕಂದ್ರೆ ಚಿರಾಗ್ ಹೆದರ್ತಾನೆ ಅದಕ್ಕೆ. 7 7 9 1 2 into 8. ಪಟಾಸ್ ಎಲ್ಲರೂ ಮಂತ್ರ ಹೇಳ್ತಿದ್ದೀರಾ? ಗುನು 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 ಗುನು. ಕರೆಕ್ಟ್ ಇದೆಯಾ? ಓಕೆ. ಹಾಂ, ದಶಕಗಳು ಭಾಳ ಬರ್ತಾವಲ್ಲ. ಮೊದಲು ಕೆಲಸ ಏನು ಮಾಡ್ಬೇಕು ಗೊತ್ತಾ? ಇದನ್ನು ಈ ಕಡೆ ಹಾಕೊಬೇಕು ಮಾರ್ಯಾರೆ, 8 ಈ ಕಡೆ ತಂದುಬಿಡ್ಬೇಕು. ಅದು ಮಾಡಿಲ್ದವ್ರಿಗೆ ಎಷ್ಟು ಉದ್ದ ಹೋಗುತ್ತೆ ಗೊತ್ತಾ ಲೆಕ್ಕ? ಭಾಳ ಉದ್ದ ಆಗ್ತದೆ. ಸರಿಯಾಗಿ ಬರ್ಕೊಂಬಿಡಿ. ರೈಟ್, ಶಾಂತರಾಗಿ, ಎಲ್ಲರೂ ಶಾಂತರಾಗಿ. ಭಾಗ್ಯಶ್ರೀ, ನಾವು ಇದನ್ನು ಅದಲು ಬದಲು ಮಾಡಿ ಯಾಕೆ ಗುಣಾಕಾರ ಮಾಡ್ತೀವಿ? ಯಾಕೆ ಇದನ್ನು ಈ ಥರ ಬರ್ಕೊಂಡು ಯಾಕೆ ಗುಣಾಕಾರ ಮಾಡ್ತೀವಿ? ಯಾಕೆ ಯಶಸ್ವಿನಿ? ಜಾಸ್ತಿ ಸ್ಟೆಪ್ಸ್ ಆಗುತ್ತಂತ ನಿಮ್ಮ ಜ್ಞಾನ ಈ ಕಡೆ ಇಲ್ಲ. ಎಲ್ಲಿದ್ದೀರಿ? ಆಯ್ತಾ, ಇವಾಗ ಬಂತಾ? ಇಷ್ಟು ತನಕ ಇರಲಿಲ್ಲ. ಓಕೆ, ಇವಾಗಲಾರು ಇದ್ದೀರಾ ಕ್ಲಾಸಲ್ಲಿ? ಏನು ಚಿಂತೆ ಮಾಡ್ತಿದ್ದೀರಿ? ಏನೂ ಇಲ್ಲ. ಓಕೆ, ಸೊ 8 7 56 6 ದಶಕ 5, 8 8 64 + 5 69. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಬರ್ತೈತಿ? ಕರೆಕ್ಟ್. 26ರ ವರ್ಗ 676. 26 ಸ್ಕ್ವೇರ್ + 20. ಅದ್ಯಾಕೆ ಮೈನಸ್ ಮಾಡ್ತೀಯಪ್ಪ ನೀನು? ನೋಡಪ್ಪ ಇಲ್ಲಿ ನೋಡಪ್ಪ ಇಲ್ಲಿ. 26 ಸ್ಕ್ವೇರ್ - 20 ಅಂದ್ರೆ 26 ಸ್ಕ್ವೇರ್ ಎಷ್ಟು? 676. -20 ಮಾಡಿದ್ರೆ ಏನಾಗ್ತೈತಿ? ಇದು 656 ಆಗ್ತೈತಿ. ನೀನು +20 ಮಾಡು, ಕರೆಕ್ಟ್ ಆಗ್ತೈತೆ ಅವಾಗ. ಸೊ 26 ಸ್ಕ್ವೇರ್ + 20 ಅಂತ ಹೇಳ್ಬೇಕಾರೆ. ಓಕೆ, ಇದು ಒಳ್ಳೇದಪ್ಪ. ನಿನ್ನ ಅಬ್ಸರ್ವೇಷನ್ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಗುಡ್ ಅಬ್ಸರ್ವೇಷನ್ ಚಿರಾಗ್, ವೆರಿ ಗುಡ್ ಅಬ್ಸರ್ವೇಷನ್, ಥ್ಯಾಂಕ್ ಯು. ಇದು ಬೇಕು, ಇದು ಮುಂದೆ ಬರ್ತದೆ ಪಾಠದಲ್ಲಿ. ಎಷ್ಟನ್ನು ಕೂಡಿಸಿದರೆ ಒಂದು ಸಂಖ್ಯೆ ಸಂಪೂರ್ಣ ವರ್ಗವಾಗುತ್ತದೆ, ಎಷ್ಟನ್ನು ಕಳೆದರೆ ಒಂದು ಸಂಖ್ಯೆ ಸಂಪೂರ್ಣ ವರ್ಗವಾಗುತ್ತದೆ. ಆ ಪಾಠದಲ್ಲಿ ನೀನೇನೀಗ ಅಪ್ಲೈ ಮಾಡಿದೆಲ್ಲ ಸ್ಕಿಲ್ ಅದು ಯೂಸ್ ಆಗುತ್ತೆ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಗುಡ್ ಅಬ್ಸರ್ವೇಷನ್. ಓಕೆ, ಸೊ 1464 × 8 ಏನಾಗುತ್ತೆ ನೋಡಿ. 8 4 32ಕ್ಕೆ 2 ದಶಕ 3, 8 6 48, 48ಕ್ಕೆ 3 ಸೇರಿಸಿದ್ರೆ 51ಕ್ಕೆ 1 ದಶಕ 5, 8 4 32 + 5 37ಕ್ಕೆ 7 ದಶಕ 3, 8 1 8 + 3 11, 11,712. ಹಾಂ, ನೀವು ಹೇಳ್ತಿದ್ರಲ್ಲ ಒಂದೊಂದು ಕಾಲದಲ್ಲಿ, ನೆನಪಿಲ್ವಾ? ಅದಕ್ಕೆ ಹೇಳೋದು ಆನ್ಸರ್ ಹೇಳಕ್ಕೆ ಹೋಗ್ಬೇಡಿ ಅಂತ. ಯಾರಿಗೆ ಕೆಲವರು ಜಲ್ದಿ ಮಾಡಿ ಹೇಳ್ಬಿಡ್ತಾರೆ, ನಿಧಾನವಾಗಿ ಮಾಡೋರಿಗೆ ಏನಾಗ್ತದೆ ಅದು ಸ್ವಲ್ಪ ಗೊಂದಲ ಆಗ್ತದೆ. ಕೂಡ್ತಾ ಇರ್ತಾರೆ, ಅಷ್ಟು ಫಾಸ್ಟ್ ಅದಾರೆ ನೋಡ್ರಿ ಅವರು. ಹಾಂ, ವೆರಿ ಫಾಸ್ಟ್. ಓಕೆ, ಭಾಗಮ್ಮ ಮುಂದೆ ಹೋಗ್ಬೋದಾ? ಚಲೋ. ಪ್ರತೀಕ್ ಏನು ಮಾಡ್ತೀರಾ? ಪ್ರತೀಕ್ ಫಸ್ಟ್ ಕೆಲಸ
ಅಂದರೆ ಹಿಂಗೆ ಬರ್ಕೊತೀರಿ ಇದನ್ನು 1 ಓ ಹಿಂಗಲ್ಲ ಸಾರಿ ಹಿಂಗೆ ಇದು ಉಲ್ಟಾ ಮಾಡ್ಕೊಂಬಿಡ್ತೀರಿ ಹಿಂಗೆ ಇದು ಉಲ್ಟಾ ಆಯ್ತಿಲ್ರಿ ಇದು ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ 8 9s 72 ಒಬ್ರು ಕಿರಿಸ್ತಾರಂತ ಇನ್ನೊಬ್ರು ಅದಕ್ಕಿಂತ ಜೋರ ಕಿರ್ಸಕ್ಕೆ ಹೋಗ್ತಾರೆ ನಾವು ಹೇಳಿ ನೋಡ್ರಿ ಸರ್ ಅಂತ ತೋರಿಸ್ಬೇಕಲ್ಲ ಪ್ರೂವ್ ಮಾಡಬೇಕಲ್ಲ ಹಾಂ ಸೊ 72 8 4s 32 32ಗೆ 7 ಸೇರಿಸಿದ್ರೆ 39 39ಗೆ 9 3 ಕ್ಯಾರಿ ಓವರ್ 8 1s 8 + 3 8 + 3 11ಗೆ 1 ಕ್ಯಾರಿ ಓವರ್ 8 8s 64 + 1 65 65,192 ಪುಣ್ಯ 65,192 ಓಕೆ ಪ್ರೇಮ್ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ ಮೋಹಿತ್ ಗಡಿಬಿಡಿ ಓಕೆ ಏನಾಗ್ತದೆ ನೋಡಿ ನಲವತ್ತು ಸಾವಿರದ 104 ನಿಮ್ಮ ಎಲ್ಲರ ಉತ್ತರ ಸರಿ ಇದೆ ಶರತ್ ಆಗಿಲ್ವಾ ಆಗೈತ್ರಿ ಓಕೆ ಸರಿ ಮಾಡ್ಕೊಂಡ್ರೆ ತಪ್ಪಾದರೆ ಚಿಂತೆ ಇಲ್ಲ ರಿಲ್ಯಾಕ್ಸ್ ತಪ್ಪಾದರೆ ಚಿಂತೆ ಇಲ್ಲ ಫೈನ್ ಆಗ್ತವ ಸರಿ ಮಾಡಿಕೊಂಡ್ರೆ ಸಾಕು ನೀವು ತೊಂದರೆ ಇಲ್ಲ ಮಾಡೋಣ ಕರೆಕ್ಟ್ ಗುಡ್ ಬಟ್ ಈ ರೀತಿ ಬರ್ಕೊಂಬರ್ತಾನೆ ಈ ರೀತಿ ಬರ್ಕೊಂಡ್ರೆ ಈಸಿ ಆಗ್ತದೆ ಗುಡ್ ಗುಡ್ ಚಿಂತನ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇಲ್ಲ ಕಣಕ್ಕಂತ ರಿಪೀಟ್ ಆಗಿಲ್ಲ ಬಟ್ ಹೆದರಬೇಡ ಓಕೆ ಬಂತು ಹೊಸ ಪ್ರಶ್ನೆ ಬಂದತ್ತೆ ಯಾ ಕರೆಕ್ಟ್ ಆನ್ಸರ್ ನಾನು 0 ಟಚ್ಚೇ ಮಾಡೋದಲ್ಲ ಕರೆಕ್ಟ್ ಇದೆ ಸೊ 8 3 24ಕ್ಕೆ 4 ದಶಕ 2 8 8 64 + 2 66ಕ್ಕೆ 6 ದಶಕ 6 8 8 64 + 6 70ಕ್ಕೆ 0 ದಶಕ 7 ತಾಣಲ್ಲ 0 ಇದೆ ಹಾಗಾಗಿ 7 ಇಲ್ಲೇ ಬರೆದ್ಬಿಡ್ತೀನಿ 8 1 8 87,064 ಕರೆಕ್ಟ್ ಓಕೆ ಈಸಿ ಅನಿಸ್ತದ ವೆರಿ ವೆಲ್ ನೋಡಿ ಎಂಟಾರ್ಲೆ 48 8 8 64 + 4 68 688 ಸೂಪರ್ ಈಸಿ ಈಸಿ ಕ್ವೆಶನ್ ವಿ ಆರ್ ಡನ್ 86 × 8 648 ಅಂತ ನಮ್ಮ ನೋಡಿ ಬಂದ್ಬಿಟ್ಟೆನಮ್ಮ ಶ್ರುತಿ ಆಗಿದೆಯಾ ಮಕ್ಕಳೇ ಅನಿಲ್ ಮಾಡಿದ್ರ
ಕರೆಕ್ಟ್ ಇದೆ. ನೋ, -8. 16 ಕ್ಯೂಬ್ -8. 16 ಕ್ಯೂಬ್ ಅಂದ್ರೆ 4096. -8 ಮಾಡಿ ಏನಾಗ್ತದೆ ನೋಡು. 8 6ಅಲ್ಲಿ 8 ಹೋಗಲ್ಲ. 16ಅಲ್ಲಿ 8 ಹೋದ್ರೆ 8 8ಗೆ 8 0 4 ಮೈನಸ್ ಮಾಡ್ಬೇಕು, ಪ್ಲಸ್ ಅಲ್ಲ. -8 ಕರೆಕ್ಟ್. 64 ಸ್ಕ್ವೇರು ಸಹ ಏನು ಬರುತ್ತೆ, 4096 ಬರುತ್ತೆ. ಆಲ್ ರೈಟ್, 0 ಕರೆಕ್ಟ್ ಆನ್ಸರ್. ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ನೋಡಿ, ಜೊತೆಗೆ ಪ್ರಾಕ್ಟೀಸ್ ಮಾಡೋಣ. ನಾನಂತೂ ನಿಮ್ಮ ಜೊತೆಗಿದ್ದೀನಿ, ಡೋಂಟ್ ವರಿ. ಹಾಂ, 14 × 8. ನನಗೊತ್ತು ನಿಮಗೆ 14 ಟೇಬಲ್ಸ್ ಬರುತ್ತೆ ಅಂತ, ಬಟ್ 8ಇಂದನೇ ಮಲ್ಟಿಪ್ಲೈ ಮಾಡೋಣ. 8 4s 32, 8 1s 8 + 3 11, 112. ಕರೆಕ್ಟ್ ಇದೆ ಮಕ್ಕಳೇ. ನೆಕ್ಸ್ಟ್ ನಾವು 9 ಟೇಬಲ್ಸಿಗೆ ಹೋಗ್ತೀವಿ. ಬಟ್ 9 ಟೇಬಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 10 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ಲೆಟ್ಸ್ ಹ್ಯಾವ್ ಓನ್ಲಿ 10 ಮಿನಿಟ್ಸ್ ಬ್ರೇಕ್. ಓಕೆ, ಆಫ್ಟರ್ 10 ಮಿನಿಟ್ಸ್ ವಿ ವಿಲ್ ರೆಸ್ಯೂಮ್. ಇದ್ದದಲ್ಲ. ಓಕೆ, ಶುರು ಕರೆ. ಹಾಂ, ರೆಡಿ? ಬನ್ನಿ ಮಕ್ಕಳೇ, ನಮ್ಮ 10 ಮಿನಿಟ್ಸ್ ಬ್ರೇಕ್ ಆಗಿದೆ. ಈಗ 10 ಅಲ್ಲ 9 ಬಗ್ಗೆ ಮಾತಾಡ್ಬೇಕು ನಾವು. 10 - 1 = 9. ಓಕೆ, 9 ಬಗ್ಗೆ ವಿಶೇಷವಾಗಿ ನಿಮಗೇನೇನು ಗೊತ್ತಿದೆ ಮಕ್ಕಳೇ? 9ರಿಂದ ಯಾವುದೇ ಸಂಖ್ಯೆಯಿಂದ ಗುಣಿಸಿ ಅಂಕಿಗಳನ್ನು ಕೂಡಿಸಿದರೆ ಮತ್ತೆ 9 ಬರುತ್ತೆ. ನೀವು 9ಕ್ಕೆ ಏನಾರು ಗುಣಿಸ್ರಿ, ಅದಕ್ಕೇನು ಬರುತ್ತಲ್ಲ ಅದನ್ನು ಕೂಡಿಸಿ ನೋಡ್ರಿ, ಏನು ಬರುತ್ತೆ? 9. 2 + 7 9. ಅಂದರೆ 2 + 7 ಮಾಡಿದ್ರೆ ಏನು ಬರ್ತದೆ? 9. 9 4 ಎಷ್ಟು ಬರುತ್ತೆ? ಕ್ಷಮಿಸಿ, 9 4 ಎಷ್ಟು ಬರುತ್ತೆ ಮಕ್ಕಳೇ? 36. 3 ಈ 3 ಮತ್ತು ಈ 6 ಕೂಡಿಸಿದ್ರೆ ಏನು ಬರುತ್ತೆ? 9. ಹಾಂ, ಬಿಡಿನ 10 ಸ್ಥಾನಕ್ಕೆ 10ನ ಬಿಡಿ ಸ್ಥಾನಕ್ಕೆ ಆ ಥರ ಅದ್ರ ಬದಲು ಮಾಡಿ ಕಳೆದ್ರೆ 9 ಬರುತ್ತೆ. ಕರೆಕ್ಟ್. ಓ, ಇದೆ ಇಲ್ಲಿ ನೋಡಿ ಹೇಳ್ತಿದ್ದೀರಾ? ಉಲ್ಟಾ ಪಲ್ಟಾ ಮ್ಯಾಜಿಕ್. ಉಲ್ಟಾ ಪಲ್ಟಾ ಮ್ಯಾಜಿಕ್ ಅಂದರೆ ಯಾವುದಾದ್ರೂ 2 ಅಂಕೆಯ ಸಂಖ್ಯೆ ಹೇಳಮ್ಮ. ಯಾವುದಾದ್ರೂ 2 ಅಂಕೆ. 3 2 ಅಂಕೆ ಸಂಖ್ಯೆ ಅಲ್ಲ, 13. ಸೊ 13 ಮತ್ತು 31 ದೊಡ್ಡದ್ರಲ್ಲಿ ಚಿಕ್ಕದನ್ನು ಮೈನಸ್ ಮಾಡಿರಿ. 1 ಈ ಕಡೆ 3 ಈ ಕಡೆ ಮಾಡಿ ಮೈನಸ್ ಮಾಡಿ ನೋಡ್ರಿ, ಏನು ಬರುತ್ತದು ಆನ್ಸರ್? ಸೊ ಇದು 2 ಆಗುತ್ತೆ. 11ಅಲ್ಲಿ 3 ಹೋದರೆ 8, 2 ಅಲ್ಲಿ 1 ಹೋದರೆ 1. ಸೊ ಇದು 8 ಏನಾಗುತ್ತೆ? ಇದು 9 ಟೇಬಲಲ್ಲೇ ಬರುತ್ತೆ ಇದು. ಮತ್ತು ಇದನ್ನು ಆ್ಯಡ್ ಮಾಡಿ ನೋಡಿರಿ, 1 + 8 ಏನು ಬರುತ್ತೆ? 9 ಬರುತ್ತೆ. ಅಮೃತ, ಇನ್ನು ಒಂದು ನಂಬರ್ ಹೇಳಮ್ಮ, 2 ಡಿಜಿಟ್ ನಂಬರ್, 2 ಅಂಕೆ ಸಂಖ್ಯೆ ಹೇಳಪ್ಪ. 14. ಓಕೆ, 14. 14ಗೂ ಚೆಕ್ ಮಾಡಿ ಬೇಕಾದ್ರೆ. ಸೊ 14 ಅದನ್ನು ಉಲ್ಟಾ ಮಾಡಿರಿ, ಕ್ಯಾನ್ಸಲ್ ಮಾಡಿರಿ, ಮೈನಸ್ ಮಾಡಿರಿ. 1ಅಲ್ಲಿ 4 ಹೋಗಲ್ಲ. 11ಅಲ್ಲಿ 4 ಹೋದರೆ 7, 3ಅಲ್ಲಿ 1 ಹೋದರೆ 2. 2 + 7 9. 0 ಬರುತ್ತೆ. 0 ಬಂದ್ಬಿಡುತ್ತೆ. ಒಂದೇ ಥರ ಇರ್ಬಾರ್ದು, ಅಂಕೆಗಳು ಎರಡು ಬೇರೆ ಬೇರೆ ಇರಬೇಕು. ನೀವು ಎಲ್ಲರೂ ಏನು ಹೇಳ್ತಾ ಇದ್ದೀರಿ ಇವಾಗ ಸಂಖ್ಯೆಗಳನ್ನು ನನ್ನ ಹತ್ರ ಮಾಡಿಸೋ ನೀವೇ ಒಂದ್ಸರಿ ಮಾಡಿ ನೋಡಿಬಿಡಿ. ಓಕೆ, ಮಾಡಿ ನೋಡ್ರಿ. ನೋ ಮಾಡಿ ನೋಡ್ರಿ. 54 - 45 9 ಬರುತ್ತೆ. ಓಕೆ, ನೀವೇ ಸ್ವಂತ ಮಾಡಿ ನೋಡ್ಬೋದು. ಆದರೆ ಈಗಲ್ಲ, ಆಮೇಲೆ. ಓಕೆ, ಸೊ ಇದೊಂದು ಸ್ಪೆಷಲ್ ಒಂದು ಸಂಖ್ಯೆ 9. 9ರ ಬಾಧ್ಯತೆಯ ನಿಯಮಗಳು ಬಂದಾಗಲೂ ಸಹ ನೀವು ಸಾಕಷ್ಟು ವಿಷಯಗಳನ್ನು ನೋಡ್ತೀರಿ. ಬನ್ನಿ ನಾವು 9 ಟೇಬಲ್ಸ್ ಇರುವ ಲೆಕ್ಕಗಳನ್ನು ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಹ್ಞೂ 9 5s 45, 4 carry over. 9 2s 18 + 4 22 के 2 carry over. 9 3s hello 9 3s ಹಾಂ 27 + 2 29 ಗೆ 9 2 carry over. 9 7s 63 63 + 2 65. 925
ಕರೆಕ್ಟ್ ಸಾನ್ವಿ. ಥ್ಯಾಂಕ್ ಯು ಸಾನ್ವಿ. ಓಕೆ ಮನು, ನೆಕ್ಸ್ಟ್ ಕ್ವೆಶನ್. ಮನು ಏನು ಮಾಡ್ತೀವಿ ಮನು ಈಗ? ಹಾಂ, ಸರಿ ಸರಿ ಸರಿ, ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ 635 ಇಂಟು 9, 9 45 5 ದಶಕ 4, 9 3 27, 27 ಪ್ಲಸ್ 4 31, 31ಕ್ಕೆ 1 ದಶಕ 3, 9 6 54, 54ಕ್ಕೆ 3 ಸೇರಿಸಿದ್ರೆ 57. ಕರೆಕ್ಟ್ ಇದೆ? ವೆರಿ ವೆಲ್. ಅದಿತಿ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹಾಂ, ಎಲ್ಲಾರು ನೋವಂದಿದ್ದು? ಅದಿತಿ ಕೇಳಿದ್ರೆ ಅಲ್ಲಿಂದ ನೋವು ಯಾಕೆ ಬಂತು? ಇಲ್ಲಿ ಯಾರಿದ್ದಾರೆ ಅದಿತಿ ಅಂತ? ಓಹೋ ಹೋ, ಅದಿತಿ, ಅಕ್ಷಯ್ತಿ. ಅರೆ, ದಿಸ್ ಇಸ್ ಸೋ ಈಸಿ, ದಿಸ್ ಇಸ್ ಸೋ ಈಸಿ, ಸೋ ಈಸಿ. 99 ಏನು ಮಾಡುವಂಥದ್ದು ಏನಿಲ್ಲರಿ ಇದರಲ್ಲಿ, ಭಾಳ ಸುಲಭ ಐತಿದ್ದು ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಚಾಲು ಜಿ. 9 ಓಕೆ, ಇದನ್ನು ಉಲ್ಟಾ ಬರೀಬೇಕಲ್ವ ಮಕ್ಕಳೇ? 3 2 3 7 9 ಇಂಟು 9. ಬಂತ್ರಿ? ನೋಡ್ರಿ ಸಾನ್ವಿ ಎಲ್ಲಿ ತಪ್ಪಾಗಿದೆ ನೋಡ್ರಿ. 18 3 21, 9 3 27 ಪ್ಲಸ್ 2 29. ಪಾಟೀಲ್ರೆ ಕರೆಕ್ಟ್ ಇದೆಯಾ? ಸಾನ್ವಿ ಎಲ್ಲಿ ತಪ್ಪಾಗಿದೆ ನೋಡಿ. ಹಾಂ, 2 ಲಕ್ಷದ ಕೂಡ್ಸೋದ್ರ ಸಮಸ್ಯೆ ಆಗಿದೆ. ಗುಡ್, ಆಯ್ತು ರೀ. ನೆಕ್ಸ್ಟ್ ಹೋಗೋಣ ನೋಡಿ. ಚಲೋ ಚಲೋ, ಜಲ್ದಿ ಜಲ್ದಿ ಕರು, ಜಲ್ದಿ ಕರು. ಒಂಬತ್ತು 7 63ಕ್ಕೆ 3 ದಶಕ 6, 9 8 72 ಪ್ಲಸ್ 6 78ಕ್ಕೆ 8 ದಶಕ 7, 9 1 9 ಪ್ಲಸ್ 6 9 ಪ್ಲಸ್ 7 16ಕ್ಕೆ 6 ದಶಕ 1, 9 5 45 45ಕ್ಕೆ 1 ಸೇರಿಸಿದ್ರೆ 40. ಯಾ ಸೂಪರ್. 36 1 5 4 ಇಂಟು 9 ಈ ರೀತಿ ಬರ್ಕೊಂಡ್ಬಿಡ್ತೀರಿ. ಕರೆಕ್ಟ್. ಎಲ್ಲಿ ಎಲ್ಲಿ ಅದೇ ಎಲ್ಲಿ ಯಾವ ನಂಬರ್ ಅದು? ಇದು ಏನದು? ಯಾವುದು? ಹಾಂ, 3ನಾ? ಇದಾ? ಯಾವುದು ತಪ್ಪು ಪುಣ್ಯ? ಯಾವುದು ತಪ್ಪು ಪೃಥ್ವಿ? ಮಿಸ್ಟರ್ ಪ್ರೇಮ್, ತಪ್ಪೆಲ್ಲಿ? ಅವ್ರು ಹೇಳ್ಬಿಟ್ರು ಸರ್. ಅದೇ 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 ಸರ್, ಅದೇ 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 ಸರ್, ಅದೇ ಪಕ್ಕ 3 ಮುಖ ಅಲ್ಲೇ ಅಲ್ಲೇ. ಹಾಂ, ಮಾಡಿಲ್ಲ ಸ್ವಂತ. ಓಕೆ ನೋಡಿ. ಓಕೆ, ಖುಷಿ ಅನ್ಸುತ್ತಾ ಆನ್ಸರ್ ಸರಿಯಾದಾಗ? ಭಾಳ ಖುಷಿ ಆಗುತ್ತಲ್ಲ. ನನ್ನ ಮೇಲೆ ಸಿಟ್ ಮಾಡಬೇಡಿ. ಓಕೆ, ಏನಂದಪ್ಪ? 108 ಆಮ್ಲೆಟಾ? ಒಂದು ನಿಮಿಷ. ಓಹ್, ಆ್ಯಂಬುಲೆನ್ಸ್ ನಂಬರಾ? ಓಕೆ.
ಆಲ್ ರೈಟ್ ನೆಕ್ಸ್ಟ್. ಕರೆಕ್ಟ್ ಆನ್ಸರ್ 9 7 63 ಕೊನೆಗೆ 0 ಕೊನೆಗೊಂದು 0. ಕರೆಕ್ಟ್, ಕೊನೆಗೊಂದು 0 ಕೊನೆಗೊಂದು 0 ಇಟ್ಬಿಡ್ತೀವಿ, ಏನು ತೊಂದರೆ ಇಲ್ಲ. ಕೊನೆಯಾಗಿರುವ 0ಗಳು ಬಂದುಬಿಟ್ರೆ ಹಾಗೆ ಇಟ್ಬಿಡ್ತೀವಿ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ನಿದ್ದೆ ಬರ್ತದವ, ಈಜಿ ಬರಕತ್ತವ್ರಿ ಇಲ್ರಿ, ಮತ್ತು ನಮ್ಮ ಚಿರಾಗಂದು ಬಂದ್ಬಿಡ್ತೀರಿ ಅಕ್ಕ. ಎಷ್ಟು ನೂರ 800 ತಪ್ಪಾದರೆ ಚಿಂತೆ ಇಲ್ಲ, ಸರಿ ಮಾಡ್ಕೊಳ್ಳಿ. ಲೆಕ್ಕ ಚೇಂಜ್ ಆಗಿದೆ. ಓಹ್ ರಿಯಲಿ, ಥ್ಯಾಂಕ್ ಯು ಬರ್ತದೆ ವೆರಿ ವೆಲ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಎವ್ರಿಬಡಿ 9 5 45 9 7 63 3 ದಶಕ 6 9 7 45 ಪ್ಲಸ್ 6 ಓಕೆ. ನೋಡಿ ಈ 9 ಏನು ಮಾಡಿಬಿಡೋಣ, ಈ ಕಡೆ ಹಾಕೊಂಬಿಡೋಣ. ಕರೆಕ್ಟ್, ಎಸ್ ಆರ್ ನೋ ಮಾಡಿ ನೋಡೋಣ ಏನು ಬರ್ತದೆ. ಆರಾಧ್ಯ ಕರೆಕ್ಟ್. ಓ ಸಾರಿ, ಸಾನ್ವಿ ಕರೆಕ್ಟ್. ಥ್ಯಾಂಕ್ ಯು ಸಾನ್ವಿ. ಸಾನ್ವಿದು ಮಲ್ಟಿಪ್ಲಿಕೇಶನ್ ಭಾರಿ ಫಾಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೋಗ್ಬೋದಾ? ಚಲೋ ಜಿ. ಕರೆಕ್ಟ್ ಇದೆ. 531. श्रुति 9 2s 18 9 8s 72 plus 3. ಕರೆಕ್ಟ್ ಆನ್ಸರ್. ಸ್ವಲ್ಪ ಆಯ್ತು ಮಕ್ಕಳೇ, ಆನ್ಸರ್ ಹೇಳ್ಬೇಡಿ ಹಾಂ, ಇನ್ಮೇಲಿಂದ ಆನ್ಸರ್ ಹೇಳಕ್ಕೆ ಹೋಗ್ಬೇಡಿ. ಇನ್ನು ಭಾಳ ಫಾಸ್ಟ್ ಹೇಳ್ಬಿಡ್ತೀರಿ. ಕರೆಕ್ಟ್ ಇದೆ ಆನ್ಸರ್. 0 ಇದೆ, ನಾವು ದಶಕ ಇಡೋದಿಲ್ಲ. ಕರೆಕ್ಟಾ? 9 3 27ಕ್ಕೆ 27 ಡೈರೆಕ್ಟ್ ಬರೆದ್ಬಿಡ್ತೀವಿ. ಇದನ್ನು ಗುಣಿಸೋದಿಲ್ಲ. 9 1 9 ಡೈರೆಕ್ಟ್ ಆನ್ಸರ್. ಹೌದ್ರಿ? ಓಹ್ ಸಾರಿ. ಆನ್ಸರ್ ಹೇಳ್ಬೇಡಿ, ನೋಡ್ಕೊಳ್ಳಿ. ಆನ್ಸರ್ ಹೇಳಬೇಡಿ, ನೋಡ್ಕೊಳ್ಳಿ. ಕರೆಕ್ಟ್ ಐತ್ರಿ? ಸಾಯ್ತು, ಅದನ್ನು ಹೇಳಬೇಡ್ರಿ, ನೋಡ್ಕೊಳ್ಳಿ. ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ. ಕೆಲವರು ನಿಧಾನ ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಹೌದಾ ಶರತ್ ನಾಯಕ್? ಹೌದಾ ಇಲ್ವಾ? ಏನು ಸರ್, ಏನು ಕನ್ಫ್ಯೂಷನ್ನು? ಸರಿ ಐತೇನಪ್ಪ? ಓಕೆ, ನೆಕ್ಸ್ಟ್ ಕ್ವೆಶನ್.
ಚಲೋ ನಾನು ಇದನ್ನು ಹಿಂಗೆ ಗುಣಿಸ್ತೀನಿ ರೀ. ಈಗ ಚೇಂಜ್ ಮಾಡಲ್ರಿ. 9 ಸೊನ್ನೆಲೆ 0, 9 ಎಂಟ್ಲೆ ಈ ಕಡೆಯಿಂದನೇ ಗುಣಿಸ್ಬೇಕಿತ್ತಲ್ವಾ. ನಾನು ಇಲ್ಲಿಂದ ಟ್ರೈ ಮಾಡ್ತೀನಿ. 72ಕ್ಕೆ 2 ದಶಕ 7, 9 ಎಂಟ್ಲೆ 72 + 7, 79ಕ್ಕೆ 9 ದಶಕ 7, 9 5 45, 45 + 7 52. ಉತ್ತರ ಕರೆಕ್ಟ್ ಬಂದಿದೆಯಾ? ಸೊ ಹಿಂಗೆ ಗುಣಿಸಿದಾಗ ಇಲ್ಲೂ ಸಹ ಈ ಕಡೆಯಿಂದನೇ ಗುಣಿಸ್ಕೊಂತ ಬರ್ತೀವಿ ನಾವು. ಆಯಿತಾ? ಅವಾಗಲೂ ಆನ್ಸರ್ ಅದೇ ಬರುತ್ತೆ. ಆದರೆ ಕೆಲವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂತ ಏನು ಮಾಡಿಬಿಡ್ತೀವಿ, ಇದನ್ನು ಇಲ್ಲಿಂದ ತೆಗೆದುಬಿಟ್ಟು ಈ ಕಡೆ ಹಾಕ್ಕೊಂಡ್ಬಿಡ್ತೀವಿ. ಅರ್ಥ ಆಯ್ತಾ? ಸರಿ ನೋಡಿ. 9 2 18ಕ್ಕೆ 8 ದಶಕ 1, 9 3 27, 1 28ಕ್ಕೆ 28, 9 1 9, 9598. ಆನ್ಸರ್ ಹೇಳ್ಬೇಡಿ ಮತ್ತೆ ಹೇಳ್ತಾರೆ. ಓಕೆ, ಇಲ್ಲಪ್ಪ, ಇದು ಯಾವ ಲೆಕ್ಕನೂ ಬರಲ್ಲ ಅಲ್ಲಿ. ನಾವೇನೋ ವಾರ್ಮಪ್ ಎಕ್ಸಸೈಸ್ ಮಾಡ್ತಿದ್ದೀವಿ ಅಷ್ಟೇ. ಓಕೆ, 9 7s 63, 9 8s 72 + 6 78, 9 9s 81, 81 + 7 88. ಕರೆಕ್ಟ್ ಇದೆ? करेक्ट आगे चले. चलो जी. ಚಿರಾಗ್ ದೊಡ್ಡ ಲೆಕ್ಕ ನೋಡಿದ್ರೆ ಹೆದರಿಕೆ ಆಗುತ್ತಲ್ವಾ? 9 5s 45, 9 2s 18, 18 + 4 22ಗೆ 2 ಕ್ಯಾರಿ ಓವರ್, 9 7s 63, 63 + 2 60, 5ಗೆ 5 6 ಕ್ಯಾರಿ ಓವರ್, 9 6s 54 + 6 61. ಎಲ್ಲಿ 9 6 54, 54 + 6 60. ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಮಕ್ಕಳೇ, ನಾವಿವಾಗ 10 ಮಗ್ಗಿಗೆ ಹೋಗ್ತಾ ಇದ್ದೀವಿ. ನಾವು ಮೊದಲು ಎಣಿಸೋಕ್ಕೆ ಶುರು ಮಾಡಿದ್ದು ಇಲ್ಲಿಂದ ಈ 10 ಬೆರಳುಗಳನ್ನೇ ಉಪಯೋಗಿಸ್ಕೊಂಡು ನಾವು ಎಲ್ಲ ಎಣಿಸ್ಲಿಕ್ಕೆ ಶುರು ಮಾಡಿದ್ದು, ಹೌದಾ? ಆಮೇಲೆ ವಾರದಲ್ಲಿ 6 ವಾರಗಳಲ್ಲಿ ಸರಿಯಾಗಿ 10 ಸೆಕೆಂಡ್ಗಳಿದಾವೆ ಅಂತ ಹೇಳ್ತಿದ್ದಾರೆ. 6 ವಾರಕ್ಕೆ ಎಷ್ಟು ಸೆಕೆಂಡ್ ಇದೆ? 10 ಸೆಕೆಂಡ್. 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಇರುತ್ತೆ? 60 ಸೆಕೆಂಡ್. 6 ವಾರಕ್ಕೆ 10 ಸೆಕೆಂಡ್ ಅಂತ ಬರ್ತಿದ್ದಾರೆ, ಕರೆಕ್ಟಾ? ಅದು ಬರೀ 10 ಸೆಕೆಂಡ್ ಅಲ್ಲ, 10 ಯಾರದು ಹೇಳಿದ್ದದು? ಮನು. ವೆರಿ ಗುಡ್ ಮನು, ಕರೆಕ್ಟ್ ಅಬ್ಸರ್ವ್ ಮಾಡಿದ್ವಿ. 10 ಫ್ಯಾಕ್ಟೋರಿಯಲ್. ಅದು ಏನದು? 10 ಫ್ಯಾಕ್ಟೋರಿಯಲ್ ಅಂತ ಅರ್ಥ. ಫ್ಯಾಕ್ಟೋರಿಯಲ್ ಅಂದ್ರೆ ಅರ್ಥ ಹೇಳ್ತಂಗೆ ಕೇಳ್ರಿ. ಫ್ಯಾಕ್ಟೋರಿಯಲ್ ಅಂದರೆ ಹೆಂಗಪ್ಪ ಅಂದರೆ, ಈಗ 2 ಫ್ಯಾಕ್ಟೋರಿಯಲ್ ಅಂತಿದ್ರೆ ಅದನ್ನು ಏನಂತ ಬರಿತೀರಿ? 2 × 1 ಅಂತ ಬರಿತೀರಿ. 3 ಫ್ಯಾಕ್ಟೋರಿಯಲ್ ಅಂತ ಇದ್ದರೆ ಏನಂತ ಬರಿತೀರಿ? 3 × 2 × 1 ಅಂತ ಬರಿತೀರಿ. 4 ಫ್ಯಾಕ್ಟೋರಿಯಲ್ ಅಂತ ಇತ್ತಂದ್ರೆ ಅದನ್ನ ಏನಂತ ಬರಿತೀರಿ? 4 × 3 × 2 × 1 ಅಂತ ಬರಿತೀರಿ. ಇಷ್ಟುದ್ದ ಬರೆಯೋದ್ರ ಬದಲು ಈ ಥರ ಬರಿತೀವಿ ನಾವು. ಅದೇ ಥರ 5 ಫ್ಯಾಕ್ಟೋರಿಯಲ್ ಅಂತ ಬಂದರೆ ಏನಂತ ಬರಿತೀರಿ? 5 × 4 × 3 × 2 × 1 ಅಂತ ಬರಿತೀರಿ. ಅರ್ಥ ಆತ್ರಿ? ಅದೇ ಥರ 10 ಫ್ಯಾಕ್ಟೋರಿಯಲ್ ಅಂದರೆ ಏನಂತ ಬರಿಬೇಕು ನಾವು? 10 × 9 × 8 × 7 × 6 × 5 × 4 × 3 × 2 × 1. ಇದನ್ನು ಗುಣಿಸಿ ನೋಡ್ರಿ, ಒಂದು 6 ವಾರಕ್ಕೆ ಎಷ್ಟು ಸೆಕೆಂಡ್ ಬರುತ್ತೆ? ಇಷ್ಟು ಸೆಕೆಂಡ್ ಬರುತ್ತೆ. ಅದು ಗುಣಿಸಿ ನೋಡ್ರಿ ಗೊತ್ತಾಗುತ್ತೆ ಬೇಕು. ಆದರೆ ಇವಾಗಲ್ಲ, ಕ್ಲಾಸ್ ಮುಗಿದ್ಮೇಲೆ. ಓಕೆ, ಅದು ಸಿಂಪಲ್. ಆಲ್ ರೈಟ್, ಬನ್ನಿ.
ಓಕೆ 8,000. ಮಕ್ಕಳೇ ಈಗ 10ರಲ್ಲಿ ಗುಣಿಸ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಸೊನ್ನೆಗಳ ಬಗ್ಗೆ ಚಿಂತೆ ಮಾಡಿಬಿಡ್ರಿ ಅಂತ ಹೇಳ್ತೀವಿ, ಹೌದಿಲ್ಲ? ನೀವೇನು ಮಾಡ್ದಂತೆ 1ರಿಂದ ಗುಣಿಸ್ದಂಗೆ, ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. ಸೊನ್ನೆ ಅಲ್ಲದ ಸಂಖ್ಯೆಗಳು 83 ಒಂದ್ಲಿ ಏನು ಬರುತ್ತೆ? 83. ಇಲ್ಲೊಂದು ಸೊನ್ನೆ, ಇಲ್ಲೊಂದು ಸೊನ್ನೆ, 2 ಸೊನ್ನೆ ಕೊನೆಗೆ ಇಟ್ಬಿಡ್ರಿ. 8,300. ಅರ್ಥ ಆಗ್ತಿದೆಯಾ ಮಕ್ಕಳೇ? ಬೆಸ್ಟ್ ಏನಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ರಿ, 10 ಬಗ್ಗೆ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಯಾವ ಸಂಖ್ಯೆಗೆ 10 ಗುಣಿಸ್ತೀರೋ ಆ ಸಂಖ್ಯೆ ಮುಂದೆ ಸೊನ್ನೆ ಬರ್ತದೆ, 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 ಸೊನ್ನೆ ಬರ್ತದೆ. ಸೊಳ್ಳೆ ಅಲ್ಲಪ್ಪ ಸೊನ್ನೆ, ಅಯ್ಯೋ ರಾಮ, ಸೊಳ್ಳೆ ಬರ್ತದೆ. ಇಲ್ಲಿ 830 ಇದೆಯಲ್ಲ, ಹಾಗೆ ಬರೆದು ಬಿಡೋಣ. 830 ಈ ಸೊನ್ನೆ ತಂದು ಸೇರಿಸ್ಬಿಟ್ರೆ ಮುಗೀತು. ಅಷ್ಟೇ ತಾನೇ ಇರೋದು ಇದರಲ್ಲಿ. ಹಾಂ, ಇದನ್ನು ಸಹ ಅದೇ ಥರ ನೋಡಿ, ಏನಿಲ್ಲ ಅದು ಇದನ್ನು ತಂದುಬಿಡಿ, ಇದನ್ನು ಹಾಗೆ ಬರೆದುಬಿಡಿ. 2 9 8 6 9 ಹಾಗೆ ಬರೆದುಬಿಟ್ಟು ಅದ್ರ ಪಕ್ಕ ಒಂದು ಸೊನ್ನೆ ಇಟ್ಬಿಡೋಣ, ಅಷ್ಟೇ ಮುಗೀತು ಲೆಕ್ಕ. ಈಸಿ. 10ರಿಂದ ಗುಣಿಸೋದು ಭಾಳ ಸುಲಭ. 10ರಿಂದ ಗುಣಿಸುವುದು ಭಾಳ ಸುಲಭ. 11 ಸುಲಭ, ಎಲ್ಲವೂ ಸುಲಭ. ಕಲಿತರೆ ಎಲ್ಲವೂ ಸುಲಭ. ಅದರಲ್ಲೂ ಭಾಳ ಸುಲಭ ಅಂದರೆ 10ರದ್ದು. ಸೊ ಇದೊಂದು ಸೊನ್ನೆ ತಂದು ಇಲ್ಲಿ ಇಟ್ಬಿಡ್ತೀರಿ ಅಷ್ಟೇ, ಮತ್ತೆಂತ ಇಲ್ಲ. ನಿಧಾನ. ಓಕೆ, ತಾಳಿದವನು. ಓಕೆ, ಬನ್ನಿ. ಏನಾಗುತ್ತೆ ನೋಡಿ, 7 4 9 9 ಇಲ್ಲೊಂದು ಸೊನ್ನೆ ಇಟ್ಬಿಡಿ. ಏನು ಹೇಳ್ತೀರಪ್ಪ, ಎಷ್ಟು ಈಸಿ ಇದೆ ಇದು. ಇದರಲ್ಲಿ ಹೇಳೋದ್ರಲ್ಲ, ಅದು ಏನು ಖುಷಿ ಇದೆಪ್ಪ ನಿಮಗೆ. ಈಸಿ ಇರೋದಿದೆ, ಭಾಳ ಈಸಿ ಇದೆ. ಭಾಳ ಕಷ್ಟದ್ದಿತ್ತು, ಅದನ್ನು ಭಾಳ ಅಭ್ಯಾಸ ಮಾಡಿ ನೀವು ಕಷ್ಟಪಟ್ಟು ಹೇಳ್ಬಿಟ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಈಸಿ, ಅದೊಂದು ಸೊನ್ನೆ ಇಟ್ಬಿಟ್ಟು ಹೇಳೋದು. ಇದರಲ್ಲಿ ಎಂತ ಇದೆ? ಮತ್ತೆ ಅದೇ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನೀವು ದಡ್ರು ಅಂತ ಪದೇ ಪದೇ ಸಾಬೀತು ಮಾಡ್ಕೊಂತಿದ್ದೀರಿ. ಚಿಕ್ಕ ಮಕ್ಕಳು ಹೇಳ್ತಾರೆ. ಇದರಲ್ಲಿ ನಿಮ್ಮ ಏನಿದೆ ಪೌರುಷ? ಯಸ್. ಓಕೆ 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 ತಡಿತೀವ್ರಿ. ಬಟ್ ಸ್ವಲ್ಪ ಸುಮ್ಮನಿರ್ಬೇಕು ಚಿರ, ಹೇಳಬಾರ್ದು ಆಯಿತಾ? ಓಕೆ ಶ್ರುತಿ ಆಯ್ತಮ್ಮ? ಶಬಾಷ್ ವೆರಿ ಗುಡ್. ಓಕೆ, ಇದಕ್ಕೇನು ಉತ್ತರ? ಓ, ಹೇಳಲ್ಲ. ನೋಡ್ರಿ, ಇಷ್ಟು ಈಸಿ ಇರೋ ಕ್ವಶನ್ಗೂ ಉತ್ತರ ಹೇಳಲ್ಲ ಅಂತಾರೆ. ಬಂದುಬಿಟ್ರು ಮತ್ತೆ ಬಿದ್ರು ಹಳ್ಳಕ್ಕೆ ಎಲ್ಲರೂ. 10ರಲ್ಲಿ ಗುಣಿಸೋದು ಭಾಳ ಸುಲಭ ಮಕ್ಕಳೇ. ಇದನ್ನು ಹೇಗಿದೆಯೋ ಯಥಾವತ್ತಾಗಿ ಬರೀಬೇಕು, ಅದ್ರ ಮುಂದೊಂದು ಸೊನ್ನೆ ಸೇರಿಸ್ಬಿಟ್ರೆ ಮುಗೀತು. ಈಸಿ, ವೆರಿ ಈಸಿ. ಓಕೆ, ಚಲೋ. ಭಾಳ ಸುಲಭ ಇದೆ. ಯಾರು, ನಮ್ಮ ಸಾನ್ವಿನಾ? ಗುಡ್. ಖಂಡಿತ ಈಗಂತೂ ಸಾಬೀತಾಗ್ಬಿಡ್ತು ಬಾಲಲ್ಯದ ಕೋತಿಗಳಂತ. ಸಂಶಯವೇ ಇಲ್ಲ, ಯಾವ ಡೌಟ್ ಇಲ್ಲ, ನೋ ಡೌಟ್. ಚಾರ್ಲ್ಸ್ ಡಾರ್ವಿನ್ ಗ್ಯಾಲಪಗಸ್ ದ್ವೀಪಕ್ಕೆ ಹೋಗೋದೇ ಬೇಕಿದ್ದಿಲ್ಲ, ಇಲ್ಲಿ ಬಂದುಬಿಟ್ಟಿದ್ರೆ ಸಾಕಿತ್ತು. ಮಂಗನಿಂದ ಮಾನವ ಆಗಿದ್ದಕ್ಕೆಲ್ಲ ಪ್ರಜಾತಿಗಳು ಇಲ್ಲೇ ಸಿಕ್ಬಿಡ್ತಿದ್ವು. ನೋಡ್ರಿ, ಮಂಗನಿಂದ ಮಾನವ. ಅವ ಪಾಪ ಕಷ್ಟಪಟ್ಟು ಅಲ್ಲೆಲ್ಲ ಹೋಗಿ ಪಳೆಯುಳಿಕೆಗಳನ್ನೆಲ್ಲ ಹುಡುಕಿ ಸಾಬೀತು ಮಾಡ್ಬೇಕಾಗಿ ಬಂತು. 48-49 ವರ್ಷ ತನಕ ಕಾದವನು. ಇಲ್ಲಿ ಬಂದುಬಿಟ್ಟಿದ್ರೆ ಒಂದೇ ದಿನ ಗೊತ್ತಾಗ್ಬಿಡ್ತಿತ್ತು ಅವನಿಗೆ.
ನಾವು ನಮ್ಮ ಕೆಲಸ ಮಾಡ್ಬೇಕು ಪಾಗಮ್ಮ, ಇನ್ನೊಬ್ಬರ ಬಗ್ಗೆ ಚಿಂತೆ ಬೇಡ ನಮಗೆ. 431 ಪಕ್ಕದಲ್ಲೊಂದು 0, 4310. ಓಕೆ, ರೈಟ್. ಸ್ವಲ್ಪ ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. ಎಂಟು 4 8 6 7 ಅದನ್ನೇ ಬರಿತೀವಿ, ಪಕ್ಕದಲ್ಲೊಂದು 0 ಇಡ್ತೀವಿ ಅಷ್ಟೇ. ಓಕೆ, ಬೆಕ್ಕಿಗಂತೀರಲ್ಲ ಆ ಥರ. ಓಕೆ, 980 980. ಈಸಿ ಐತ್ರಿ, ಇದು ಭಾಳ ಈಸಿ ಐತ್ರಿ. ಇದ್ರಾಗ ಏನೈತ್ರಿ? ರೈಟ್. ನೆಕ್ಸ್ಟ್ ಹೋಗೋಣ ಮಕ್ಕಳೇ. ಓಕೆ, ನಮ್ಮ ದೇಶ ಅದಕ್ಕಮ್ಮ ಮುಂದೆ ಹೋಗ್ತಾ ಇಲ್ಲ ಆರಾಧ್ಯ. ಇದು ನಮ್ಮ ದೇಶದ ಪರಿಸ್ಥಿತಿ. ವಾ ದಡ್ಡರೆ, ವಾ 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 ದಡ್ಡರೆ. ಓಕೆ 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 ಓಕೆ. I think last 3 questions are there. Let's finish it off. Yes, sir. Okay, sir. ಮೋಹಿತ್, ಒಂದು 0 ಒಂದು ಹಾಕ್ಬೇಕಪ್ಪ ಅಷ್ಟೇ. ಇದನ್ನು ಕ್ಯಾನ್ಸಲ್ ಮಾಡಿ ಇಲ್ಲೊಂದು 0 ಇಟ್ಬಿಡೋದು, ಮುಗಿದೋಯ್ತು. ಇಲ್ಲ ಮಾಡ್ಬೋದು, ಇಲ್ಲ ಕರೆಕ್ಟಪ್ಪ, ಆ ಥರನೂ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಾವು ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ದೀವಲ್ಲ, ಹಾಗಾಗಿ ಅದನ್ನು ಈ ರೀತಿ ಬರಿತಾ ಇದ್ದೀವಿ. ಓಕೆ, ಓಕೆ. ನಾನು ನೋಡ್ತಿದ್ದೇನೆ ಈಗ ಯಾರ್ಯಾರು ಕಿರಿಚ್ತಿದ್ದೀರಿ ಜೋರಾಗಿ. ಮುಂಬರುವ ದಿನಗಳಲ್ಲೂ ಇದೇ ಥರ ಉತ್ತರ ಕೊಡ್ತೀರಾ ಅಂತ ನೋಡ್ತೀನಿ. $670 ನಾನು ಹೇಳಿದೆ. ಓಕೆ, ನಿಮ್ಮಂತೂ ದಡ್ರಿಗೆ ಪಾಠ ಮಾಡಿ ಮಾಡಿ ನಾನು ದಡ್ಡನೇ ಆಗ್ಬಿಟ್ಟಿದ್ದೀನಿ ಈಗ. ಆಲ್ ರೈಟ್, ಓಕೆ. ನನ್ನ ಪ್ರೀತಿಯ ದಡ್ಡರೇ, ಇವತ್ತಿಗೆ ನಾವು ಈ ತರಗತಿ ಮುಗೀತು ಅಂತ ಹೇಳ್ಬೋದಾ? ವೆರಿ ಗುಡ್. ಸೊ ನಾವೆಲ್ಲ ದಡ್ಡರಾಗ್ಬಿಟ್ಟಿದ್ದೀವಿ, ನೀವು ದಡ್ಡರಾಗಬೇಡ್ರಿ. ನೀವು ಸಹ ನೀವು ಭಾಳ ಚೆನ್ನಾಗಿ ಜಾಣರಾಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಮಗ್ಗಿಗಳ ಮೇಲಿನ ಸ್ವಲ್ಪ ಅಭ್ಯಾಸನ ಮಾಡೋಣ. ನನಗೊತ್ತು ಸ್ವಲ್ಪ ಬೋರ್ ಆಗ್ಬೋದು ನಿಮಗೆ ಈ ತರಗತಿಗಳು, ಬಟ್ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ವರ್ಕ್ಶೀಟ್ಗಳನ್ನು ಕೊಡಲಾಗಿದೆ, ಅದನ್ನು ಸಹ ಪ್ರಾಕ್ಟೀಸ್ ಮಾಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಕ್ಲಾಸಸ್ ನಿಮ್ಮ ತರಗತಿ.